ಈಸಿಯಾಗಿ ಫುಡ್ಡಲ್ಲಿ ಸ್ವಿಚ್ ಆನ್ ಮಾಡ್ಕೊಳ್ಬೋದು. ಆದರೆ ಒಂದು ಹುಡುಗಿನ ಲವ್ ಮಾಡಿ ಅವಳು ಬಿಟ್ಟೋದ್ರೆ ಅದನ್ನ ಹೇಗೆ ಈಸಿಯಾಗಿ ಮರೆಯೋಕ್ಕಾಗುತ್ತೆ? ಅದನ್ನ ಹೇಗೆ ಈಸಿಯಾಗಿ ಸ್ವಿಚ್ ಆಫ್ ಮಾಡೋಕ್ಕಾಗಲ್ವಲ್ಲ? ಹುಡುಗಿನೆಲ್ಲ ಹುಡುಗಿರು ಬರಬೇಕು, ನನಗೆ ಮಾಡ್ಕೊಂಬದ್ವೆ ಅನ್ನೋ ಥರ ಅಷ್ಟೊಂದು ನಿಮಗೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಒಂದು ಹುಡುಗಿಯಿಂದ ಯಾಕೆ ಹೋಗ್ತೀರಪ್ಪ? ಈಗಿನ ಕಾಲದಲ್ಲಿ ಯಾವ ಹುಡುಗ ಡಿಸಪಾಯಿಂಟ್ಮೆಂಟ್ ಇದ್ದಾನೆ ಅಂತ ಗೊತ್ತಾಗಲ್ಲ. ನಮ್ಮ ಟೈಮಲ್ಲಿ ಡಿಸಪಾಯಿಂಟ್ ಹುಡುಗ ಇದ್ದಾನೆ ಅಂದ್ರೆ ಗಡ್ಡ ಬಿಟ್ಕೊಂಡ್ಬಿಡ್ತಾ ಇದ್ದ. ಈಗಿನ ಕಾಲದಲ್ಲಿ ಗಡ್ಡ ಡಿಪ್ರೆಷನ್ ಅಲ್ಲಿ ಇರ್ತಾರೆ. ಸ್ವಿಚ್ ಆನ್ ಮಾಡ್ಕೋತಾ ಇದ್ದೀವಿ ನಾವು, ಅರ್ಥ ಆಗ್ತಾ ಇರ್ಬೋದು ನಿಮಗೆ. ಓಕೆ, ಸ್ವಿಚ್ ಆನ್ ಮಾಡ್ಕೋತಾ ಇದ್ದೀವಿ ನಾವು. ಸ್ಟ್ರೆಸ್ ಇದೆ, ನಾವು ಸ್ವಿಚ್ ಆನ್ ಮಾಡ್ಕೋತಾ ಇದ್ದೀವಿ. ಅದು ಏನು ಸ್ವಿಚ್ ಆನ್ ಆಗುತ್ತೆ ಅನ್ನೋದನ್ನ ಡಿಪೆಂಡ್ ಆಗುತ್ತೆ. ಸೊ ಆ ಕೈಲೇ ಮುಂದೆ ಬರುತ್ತೆ. ಈ ಮದರ್ಸ್ ಡೇ, ಫಾದರ್ಸ್ ಡೇ ಇವೆಲ್ಲ ಡೇಗಳು ಸಹ ನಮ್ಮ ಇದರಲ್ಲಿ ಬಂದ್ಬಿಟ್ಟಿದೆ. ಓಕೆ, ಪ್ರಪೋಸಿಂಗ್ ಡೇ ಅಥವಾ ಮಿಂಗ್ಲಿಂಗ್ ಡೇ, ಸಮಥಿಂಗ್ ಲೈಕ್ ದಟ್. ಬಟ್ ಆ್ಯಕ್ಚುಲಿ ಯು ಕ್ಯಾನ್ ಡೂ ದಟ್ ಎನಿ ಡೇ. ಓಕೆ, ವೆನ್ ಎವರ್ ಯು ವಾಂಟ್ ಯು ಕ್ಯಾನ್ ಡೂ. ಹುಡುಗಿ ನಿಮಗೆ ಪ್ರೀತಿ ಮಾಡ್ತಾರೋ ಅಥವಾ ಹುಡುಗ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾನೋ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ಮೊದಲೇ. ಯು ಡೋಂಟ್ ಹ್ಯಾವ್ ಟು ವೇಟ್ ಫಾರ್ ದಿಸ್ February 14 ಟು ಗೆಟ್ ದ ಶಾಕ್ ಆಫ್ ಯುವರ್ ಲೈಫ್. ಓಕೆ, ನಾವು ಏಜ್ ಆಗಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಆ್ಯಕ್ಚುಲಿ ದಿಸ್ 14th February and all is fake. Okay, just unnecessary. It is creating issues, bad westernization culture in our city. ಸೊ ಅದು ಮಾತ್ರ ಅಲ್ಲ ಸರ್, ಇವಾಗ February 14th ಜಸ್ಟ್ ಪ್ರಪೋಸ್ ಮಾಡೋದಲ್ಲದೆ ಆಲ್ರೆಡಿ ಲವರ್ಸ್ ಆಗಿರೋರು ಸೆಕ್ಷುವಲ್ ಇಂಟಿಮೆಸಿ ಮಾಡೋದಕ್ಕೆ ಆ ಡೇಟ್ನ ಫಿಕ್ಸ್ ಮಾಡ್ಕೊಳ್ತಾರೆ. ಸೊ ನೋಡಿದ್ರೆ ಆ ಡೇಟಲ್ಲಿ ಓಯೋ ರೂಮ್ಸ್ ಎಲ್ಲ ಬುಕ್ ಆಗಿರುತ್ತೆ, ಎಷ್ಟೋ ಕಾಂಡಮ್ ಸೇಲ್ ಆಗಿರುತ್ತೆ. ಸೊ ಫಿಕ್ಸ್ಡಾಗಿ ಅದೇ ಡೇಟಲ್ಲಿ ಹಂಗೆ ಫಿಕ್ಸ್ ಮಾಡ್ಕೊಂಡು ಮಾಡೋದು, ಇದ್ರ ಬಗ್ಗೆ ಒಂದು ವೆಲ್ನೆಸ್ ಕೋಚ್ ಆಗಿ ನೀವೇನು ಹೇಳ್ತೀರಾ? ಅದು ಯಾವ ರೀತಿ ಅವ್ರನ್ನ ಅಫೆಕ್ಟ್ ಮಾಡುತ್ತೆ? ಸೊ ಹುಡುಗನಿಗೆ ಈ ಫೀಲಿಂಗ್ ಯಾವಾಗಲೂ ಇರ್ತದೆ, ಆಮೇಲೆ ನಾನು ಈ ಥರ ಮಾಡಿದ್ದೀನಿ ಅಂತ. ಹೌದು, ಒಂದು ಹುಡುಗಿ ಆದವಳು ಬೇರೆ ಒಂದು ಕೈಯಿಂದ ಸೆಕ್ಷುವಲ್ ರಿಲೇಷನ್ಶಿಪ್ ಎಂಟರ್ ಆಗಿ ಅವ್ರದ್ದು ಮದುವೆ ಬೇರೆ ಗಂಡನ ಜೊತೆ ಆಗಿಬಿಟ್ರೆ ವಾಟ್ ಫೇಸ್ ಶಿ ಹ್ಯಾಸ್ ಟು ಶೋ ಟು ಹಿಮ್? ಸೀರಿಯಸ್ಲಿ ನಾನು ಅವನಿಗೆ ನನ್ನ ದೇಹವನ್ನು ಕೊಡೋಕ್ಕಿಂತ ಮುಂಚೆ ನಾನು ಬೇರೆಯವ್ರ ಜೊತೆ ಹೋಗ್ಬಿಟ್ಟಿದ್ದೀನಿ ಅಲ್ಲ ಅಂತ ಒಂದು ಫೀಲಿಂಗ್ ಅಲ್ಲಿ ಗಿಲ್ಟ್ ಇರ್ತದೆ. ಓಕೆ, ಸೊ ವೈ ಯು ವಾಂಟ್ ಟು ಎಂಟರ್ ದಿಸ್ ಲೈಫ್ ಲಾಂಗ್ ಡಿಪ್ರೆಷನ್? ಟ್ರೂ, ವಾಟ್ ಯು ಸೆಡ್ ಇಸ್ ಎಕ್ಸಾಕ್ಟ್ಲಿ ರೈಟ್. ಓಕೆ, ಸೊ ಓಯೋ ರೂಮ್ಸ್ ಬಿಸ್ನೆಸ್ ಕಮ್ಮಿ ಆಗ್ತದೆ, ಕಾಂಡಮ್ ಸೇಲು ಕಮ್ಮಿ ಆಗ್ತದೆ ನೀವು ಹೇಳಾಗೆ. ಓಕೆ, ಸೊ ದಿಸ್ ಇಸ್ ಆಲ್ ವೆರಿ ಬ್ಯಾಡ್ ಹ್ಯಾಬಿಟ್ಸ್. ಓಕೆ, ಬೇಗ ಮದುವೆ ಆಗಿಬಿಡಿ. ಇಫ್ ಯು ಆರ್ ಹ್ಯಾವಿಂಗ್ ಫೀಲಿಂಗ್ಸ್, ಇಫ್ ಯು ಆರ್ ಫೀಲಿಂಗ್ ದಟ್ ಅರ್ಜ್ ಟು ಹ್ಯಾವ್ ಸೆಕ್ಸ್, ಯು ಕ್ಯಾನ್ ಜಸ್ಟ್ ಟಾಕ್ ಟು ಯುವರ್ ಗರ್ಲ್ ಫ್ರೆಂಡ್. ಮದುವೆ ಆಗ್ತೀಯಮ್ಮ? ಇಲ್ಲ, ಹೋಗು ಬೇರೆ ದಾರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪುಷ್ಪ ಪ್ರಸಂಗ. ನಮ್ಮ ಚಾನಲಲ್ಲಿ ನಾವು ಲವ್, ರಿಲೇಷನ್ಶಿಪ್, ಸೆಕ್ಸ್ ಎಜುಕೇಷನ್ ಮತ್ತು ಮೈಂಡ್ ಬಗ್ಗೆ ಓಪನ್ ಆಗಿ ಮಾತಾಡಿದ್ದೀವಿ. ಆದರೆ ಇವತ್ತು ನಾವು ಮಾತಾಡ್ತಿರೋ ವಿಷಯ ನಮ್ಮ ದೇಹದ ಅಸಲಿ ಮಾಸ್ಟರ್ ಪ್ಲಾನ್ ಬಗ್ಗೆ, ಅಂದರೆ ನಮ್ಮ ಜೀನ್ಸ್ ಬಗ್ಗೆ. ಇವತ್ತು ನಮ್ಮ ಜೊತೆ ಈ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಸರ್ಟಿಫೈಡ್ ಜಿನೋಮಿಕ್ ವೆಲ್ನೆಸ್ ಕನ್ಸಲ್ಟೆಂಟ್ ಆದ ಡಾಕ್ಟರ್ ನವೀದ್ ಸರ್ ಇದ್ದಾರೆ. ವೆಲ್ಕಮ್ ಟು ಪುಷ್ಪ ಪ್ರಸಂಗ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಸರ್, ನಾವು ಆಲ್ರೆಡಿ ನೀವು ಯಾವ ವಿಷಯಗಳಲ್ಲಿ ಸರ್ಟಿಫೈಡ್ ಅನ್ನೋದ್ರ ಬಗ್ಗೆ ನಾವು ಒಂದು ಪಾಡ್ಕಾಸ್ಟಲ್ಲಿ ಮಾತಾಡಿದ್ದೀವಿ. ಸೊ ಇವತ್ತಿನ ಪಾಡ್ಕಾಸ್ಟಲ್ಲಿ ಸ್ಪೆಷಲ್ ಆಗಿ ಜಿನೋಮಿಕ್ಸ್ ಬಗ್ಗೆ ಕೆಲವು ಕ್ವೆಶನ್ಸ್ ಇದೆ ಸರ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಡೆಫಿನೆಟ್ಲಿ, ಯು ಆರ್ ಮೋಸ್ಟ್ ವೆಲ್ಕಮ್. ಕೇಳಿ ಮೇಡಮ್. ಸರ್, ಯೂಶಲಿ ತುಂಬ ಜನರಿಗೆ ಕೆಲವು ಕನ್ಫ್ಯೂಷನ್ ಇರುತ್ತೆ. ಈ ಜಿನೋಮಿಕ್ಸ್ ಅಂದರೆ ಏನು? ಇದು ನಾವು ನಾರ್ಮಲಿ ಲ್ಯಾಬಲ್ಲಿ ಮಾಡೋ ಬ್ಲಡ್ ಟೆಸ್ಟ್ಗಿಂತ ಹೇಗೆ ಡಿಫರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಹೌದು, ಯೂಶ್ವಲಿ ನಾವು ಜೆನೆಟಿಕ್ಸ್ ಅಥವಾ ಜೀನ್ ಟೆಸ್ಟಿಂಗ್ ಅಥವಾ DNA ಅನಾಲಿಸಿಸ್ ಅನ್ನೋದನ್ನು ಬರೀ ಕ್ರಿಮಿನಾಲಜಿಯಲ್ಲಿ ಕೇಳಿರ್ತೀವಿ. ಕಳ್ಳರನ್ನ ಕಂಡು ಹಿಡಿಯೋದಕ್ಕೆ ಅಥವಾ ಅವರ ಒಂದು ಜೆನೆಟಿಕ್ಸ್ ಮ್ಯಾಚ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದಕ್ಕೆ, ಅಥವಾ ಪೇರೆಂಟಿಂಗ್ ಮತ್ತು ಚೈಲ್ಡ್ ರಿಲೇಷನ್ಶಿಪ್ ಕಂಡು ಹಿಡಿಯೋದಕ್ಕೆ ಮಾಡಿರ್ತಾರೆ. ಸೊ ಬಟ್ ಈಗ ಒಂದು ಮಾಹಿತಿ ಜಾಸ್ತಿ ನಮ್ಮ ಹತ್ರ ಏನಿದೆ ಅಂದರೆ ಹೆರಿಡಿಟರಿ ರಿಸ್ಕ್ ಫ್ಯಾಕ್ಟರ್ಸನ್ನು ಕಂಡು ಹಿಡಿಬೋದು. ಓಕೆ, ಸೊ ಇದರಲ್ಲಿ ನಮ್ಮ ದೇಹದಲ್ಲಿ ನಮ್ಮ ಪೇರೆಂಟ್ಸಿಂದ ಅಥವಾ ನಮ್ಮ ಹೋಲ್ ಫ್ಯಾಮಿಲಿಯಿಂದ, ಓಕೆ, ಫ್ರಮ್ ಜನರೇಷನ್ಸ್ ಟುಗೆದರ್ ಅಂತ ಹೇಳ್ಬೋದು, ಅಲ್ಲಿಂದ ನಮ್ಮ ಬಾಡಿಯಲ್ಲಿ ಹೆರಿಡಿಟರಿ ಬಂದಿರ್ತದೆ. ಓಕೆ, ನಾವು ಎನಿಥಿಂಗ್ ಲೈಕ್ 13-14 ಜನರೇಷನ್ಸಿಂದನೂ ನಮ್ಮ ಬಾಡಿಯಲ್ಲಿ ಈ ಜೆನೆಟಿಕ್ಸನ್ನು ಇರ್ತದೆ. ಓಕೆ, ಸೊ ಇದನ್ನು ಇವಾಗ ನಾವು ಕಂಡುಹಿಡಬೇಕು. ನಾವು ಆಲ್ರೆಡಿ ನೋಡಿರ್ತೀವಿ, ಮಗು ಹುಟ್ಟಿದಾಗ ಇವ್ರ ಕಣ್ಣು ಅಪ್ಪನ ಥರ ಇದೆ ಅಥವಾ ಮೂಗು ಅಮ್ಮನ ಥರ ಇದೆ ಅಥವಾ ತಾತಂದ್ರ ಥರ ಇದೆ ಅನ್ನೋದನ್ನು ನಾವು ಮಾತಾಡ್ತೀವಿ. ಇದು ಫಿಸಿಕಲ್ ಟ್ರೇಟ್ಸ್ ಆಗೋಯ್ತು. ಓಕೆ, ಬಟ್ ಇನ್ಸೈಡ್ ದಿ ಬಾಡಿ ಏನಿದೆ ಅನ್ನೋದನ್ನು ತುಂಬ ಇಂಪಾರ್ಟೆಂಟು. ಓಕೆ, ಅದು ಸಹ ನಮ್ಮ ಬಾಡಿಯಲ್ಲಿ ತೊಗೊಂಡ್ಬಂದಿರ್ತೀವಿ. ಈಗ ಪೇರೆಂಟ್ಸ್ಗೆ ಡಯಾಬಿಟೀಸ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಅರ್ಥರೈಟಿಸ್ ಇರ್ಬೋದು, ಅಲ್ಝೈಮರ್ಸ್ ಬರ್ಬೋದು ಮುಂದೆ ಕಾಲದಲ್ಲಿ. ದ ಥಿಂಗ್ ಈಸ್ ಏನಾಗ್ತದೆ ಅಂತವ್ರಿಗೆ ಬಾಡಿಯಲ್ಲಿ ಇರ್ತದೆ. ಓಕೆ, ನೋ ಡೌಟ್ ದಟ್ ದಿ ಟ್ರೇಟ್ಸ್ ಆರ್ ದೇರ್ ಇನ್ ದ ಬಾಡಿ. ಓಕೆ, ಜೀನ್ಸ್ ಅಲ್ಲಿ ಇದ್ದೇ ಇರ್ತದೆ. ಸೊ ಅದನ್ನ ನಾವು ಅನಲೈಸ್ ಮಾಡಿದ್ರೆ ನಮಗೆ ಗೊತ್ತಾಗ್ತದೆ ಯಾವ ಜೀನ್ಸ್ ಇದಾವೆ ಏನು ಅಂತ. ಬಟ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ದಿಸ್ ಈಸ್ ನಾವು ಅದನ್ನ ಸ್ವಿಚ್ ಆಫ್ ಮಾಡ್ಕೋಬಹುದು.
Okay, this is the fundamental key aspect to the genetics. ಓಕೆ. ಓಕೆ, ಜೀನ್ಸ್ ಅಲ್ಲಿ ಇದೆ, ಬಟ್ ಗಾಬರಿ ಪಡೋ ಅವಶ್ಯಕತೆ ಇಲ್ಲ, ಅದನ್ನ ನಾವು ಮ್ಯಾನೇಜ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇದು ಎಪಿಜೆನೆಟಿಕ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಓಕೆ. ಸೊ ಹಾಗಾಗಿ ಇದನ್ನ ಮಾಡ್ಕೋಬಹುದು. ಅಂಡ್ ನೀವು ಕೇಳಿರೋ ಕ್ವಶನ್ ಅಂದ್ರೆ ಬ್ಲಡ್ ರಿಪೋರ್ಟ್ ಮತ್ತು ಬಯೋಮಾರ್ಕರ್ಸ್ಗೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ನಾವು ಇವಾಗ ಬ್ಲಡ್ ರಿಪೋರ್ಟ್ ಮಾಡ್ತೀವಿ. ಬ್ಲಡ್ ಅಲ್ಲಿ ವಾಟ್ ಪ್ಯಾರಾಮೀಟರ್ಸ್ ಆರ್ ವಾಟ್ ಬಯೋಮಾರ್ಕರ್ಸ್ ವಿ ವಿಲ್ ಅನಲೈಸ್ ಈಸ್ ಓನ್ಲಿ ಫಾರ್ ದಟ್ ಪರ್ಟಿಕ್ಯುಲರ್ ಟೈಮ್. ಓಕೆ, ಈ ಸಮಯದಲ್ಲಿ ನನ್ನ ಬ್ಲಡ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಮಾತ್ರ ತೋರಿಸ್ಕೊಳ್ತಾರೆ. ಈ ಟೈಮ್ ಅಲ್ಲಿ ಅದು ಈ time ಅಲ್ಲಿ. 6 ಮಂತ್ ಆ ತರ ಏನು ಆ ಥರ ಇಲ್ಲ. ಓಕೆ, ಈ ಟೈಮ್ ಈ ಟೈಮಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಇದ್ರದ್ದು ವ್ಯಾಲಿಡಿಟಿ 3 months ಅಷ್ಟೇ. ಯಾಕಂದ್ರೆ 3 months ಆದ್ಮೇಲೆ ತಿರ್ಗಾ ನಮ್ಮ ಬ್ಲಡ್ ಚೇಂಜ್ ಆಗೇ ಆಗ್ತದೆ. ಇಟ್ ವಿಲ್ ಬಿ ರಿಪ್ಲೆನಿಶಿಂಗ್ ಇಟ್ ಸೆಲ್ಫ್. ಸೊ ಹಾಗಾಗಿ 3 months to 6 months ಅಲ್ಲಿ ಕಂಪ್ಲೀಟ್ ಚೇಂಜಸ್ ಬಂದೇ ಬರ್ತದೆ. ಸೊ ದ ವ್ಯಾಲಿಡಿಟಿ ಆಫ್ ಎನಿ ಬ್ಲಡ್ ಬಯೋಮಾರ್ಕರ್ಸ್ ಇಸ್ ಲೈಕ್ ಐ ವಿಲ್ ಸೇ 3 to 6 months. ಓಕೆ. Whereas this genomic testing or DNA analysis is lifelong. ಓಕೆ. ಒನ್ಸ್ ಮಾಡಿದ್ರೆ ಅದು ಫಿಕ್ಸ್ಡ್, ಅದು ಬಾಡಿಯಲ್ಲಿ ಇದ್ದೇ ಇರ್ತದೆ. ಅಂಟಿಲ್ ಅನಲಿಸ್ ವಿ ಡೆವಲಪ್ ನ್ಯೂ ಫರ್ದರ್ ಟೆಸ್ಟ್ಸ್. ಈಗ 225 ಟೆಸ್ಟ್ಸ್ ಮಾಡ್ತೀವಿ ನಾವು. ಸೊ ಅದರಲ್ಲಿ ಈಗ ಮುಂದೆ ನಡೆದು ಇನ್ನೂ ಒಂದು ಎಕ್ಸ್ಪೆರಿಮೆಂಟ್ಸ್ ಅಥವಾ ರಿಸರ್ಚ್ ಆಗ್ತಾ ಇದೆ. ಸೊ ಇನ್ನೂ ಒಂದು 50 ಗೊತ್ತಾಯ್ತು ಹೊಸದಾಗಿ ಏನು ಮಾಡ್ಬೋದು ಅನ್ನೋದನ್ನ ತಿಳುವಳಿಕೆ ಬಂದರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಓಕೆ. ಓಕೆ, ಸೊ ಆವಾಗ ತಿರ್ಗಾ ಎಲ್ಲ ಮಾಡಿಸ್ಕೋ ಅವಶ್ಯಕತೆ ಇರಲ್ಲ. ಎಷ್ಟು ಮಾತ್ರ ಜಾಸ್ತಿ ಟೆಕ್ನಾಲಜಿಯಿಂದ ಡೆವಲಪ್ ಆಗಿದೆ ಅಷ್ಟು ಮಾತ್ರ ನಾವು ಫರ್ದರ್ ಮಾಡಿಸ್ಕೋಬೋದು. ಸೊ ಇದೊಂದು ಬೆನಿಫಿಟ್ ಇದೆ. ಹಾಂ, ಸೊ 225 ಟೆಸ್ಟ್ 225 ಫಿನೋಟೈಪ್ಸ್ನ ಕಂಡುಹಿಡಿತೀವಿ. ಅಲಾಂಗ್ ಮೆನಿ ಬಾಡಿ ಲ್ಯಾಂಗ್ವೇಜಸ್ ಅಂತ ಹೇಳ್ಬೋದು. ಅದರಲ್ಲಿ ನಾಟ್ ಓನ್ಲಿ ಡಿಸೀಸಸ್, ಆಲ್ಸೋ ಯುವರ್ ಫಿಸಿಕಲ್ ಸ್ಟ್ರೆಂತ್, ನಿಮ್ದು ಎಂಡ್ಯೂರೆನ್ಸ್, ವಾಟ್ ಯು ಆರ್ ಗುಡ್ ಫಾರ್. ನೀವು ಸ್ಪ್ರಿಂಟಿಂಗ್ ಮಾಡ್ಬೋದಾ, ರನ್ನಿಂಗ್ ಮಾಡ್ಬೋದಾ, ಅಥವಾ ಶಾರ್ಟ್ ಪವರ್ ಲಿಫ್ಟಿಂಗ್ ಇಂಪಾರ್ಟೆಂಟಾ. ಓಕೆ, ಮತ್ತೆ ಮಕ್ಕಳಿಗೂ ಸಹ ಮಾಡ್ತೀವಿ. ಅದರಲ್ಲಿ ಅವ್ರಿಗೆ ಓದೋದ್ರಲ್ಲಿ ಏನಿಷ್ಟ, ಓದೋದ್ರಲ್ಲಿ ಅವ್ರದ್ದು ಫೋಕಸ್ ಹೆಂಗಿದೆ, ಕಾನ್ಸಂಟ್ರೇಷನ್ಸ್ ಹೆಂಗಿದೆ, ಏನು ಓದಿಸ್ಬೋದು ಅವ್ರಿಗೆ ಫ್ಯೂಚರಲ್ಲಿ ಅನ್ನೋದನ್ನೆಲ್ಲ ಆಲ್ಮೋಸ್ಟ್ ವಿ ವಿಲ್ ಗೆಟ್ ಟು ನೋ ಆಲ್ ದ ಥಿಂಗ್ಸ್ ಇನ್ ದಟ್ ಜೆನೆಟಿಕ್ಸ್. ಓಕೆ. ಸೊ ನೀವು ಹೇಳ್ತಿರೋದೇನಂದ್ರೆ, ಇವಾಗ ಒಂದು ಮಗು ಹುಟ್ಟಿದ್ರೆ ಅವ್ರ ಕಣ್ಣು ಮೂಗು ಅಪ್ಪ ಅಮ್ಮನಿಗೆ ಹೋಲಿಕೆ ಆಗೋದ್ ರೀತಿ ಅಪ್ಪ ಅಮ್ಮಗ ಒಂದು BP ಶುಗರ್ ಇದ್ರೆ ಅದನ್ನು ಫ್ಯೂಚರ್ ಅಲ್ಲಿ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದೀರಾ. ಇವಾಗಿನ ಯಂಗ್ಸ್ಟರ್ಸ್ ಲೈಕ್ 20 ವರ್ಷ 30 ವರ್ಷ ಇರೋರ್ಗೆಲ್ಲ BP ಶುಗರ್, PCOS ಇಂತಹ ಇಶ್ಯೂಸ್ ಎಲ್ಲ ಜಾಸ್ತಿ ಆಗ್ತಿದೆಯಲ್ವಾ ಸರ್? ಇಷ್ಟೊಂದೆಲ್ಲ ಅಡ್ವಾನ್ಸ್ಡ್ ಹಾಸ್ಪಿಟಲ್ಸ್ ಇದ್ರೂ ಯಾಕೆ ಈ ಪ್ರಾಬ್ಲಮ್ಸ್ ಎಲ್ಲ ಅವ್ರಿಗೆ ಅಷ್ಟು ಬೇಗನೆ ಬರ್ತಿದೆ? ತುಂಬಾ ಯಂಗ್ ಏಜ್ ಅಲ್ಲೇ ಬರ್ತಿದೆ ಇವಾಗೆಲ್ಲ. ಒಳ್ಳೆ ಕ್ವಶನ್. ಆಕ್ಚುಲಿ ನಮ್ಮ ಏಜ್ ಅವರೆಲ್ಲ ಈಗ 40 ಅಂತ ಇಟ್ಕೊಂಡಿದ್ರು ಲ್ಯಾಂಡ್ ಇದು ಲಿಮಿಟ್ ಮಾರ್ಕ್. ಬಟ್ ಈಗ ಅದೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್, ಬಿಕಾಸ್ ಆಫ್ ದಿ ಅಡ್ವಾನ್ಸ್ಮೆಂಟ್ ಇನ್ ಅವರ್ ಲಿವಿಂಗ್ ಅಂತ ಹೇಳ್ಬೋದು. ನಾವು ತಿಳ್ಕೊಂಡಿದ್ದೀವಿ ತುಂಬ ಅಡ್ವಾನ್ಸ್ ಆಗಿದ್ದೀವಿ, ತುಂಬ ಹೆಲ್ತಿ ಆಗಿರ್ತೀವಿ ಅಂತ. ಬಟ್ ಆಲ್ಟರ್ನೇಟಿವ್ಲಿ ನಾವು ಅದನ್ನ ರಿವರ್ಸ್ ಗೇರಲ್ಲಿ ಹೋಗಿದ್ದೀವಿ. ಓಕೆ, ಸೊ ನಮ್ಮ ಹೆಲ್ತ್ ಡಿಟಿರಿಯರೇಟ್ ಆಗಿದೆ, ನಮ್ಮ ಲೈಫ್ ಸ್ಪ್ಯಾನ್ ಕಮ್ಮಿ ಆಗಿದೆ. ಏನು ನಾವು ಇವಾಗ 50-60 ಇಯರ್ಸಲ್ಲಿ ಕೂದಲುದ್ರೋ ಸಮಸ್ಯೆಗಳಿರ್ತಾ ಇತ್ತು, ಇವಾಗ 30 ವರ್ಷದಲ್ಲೇ ನೋಡ್ಬೋದು, 25 ವರ್ಷದಲ್ಲೇ ನೋಡ್ಬೋದು. ಇದೆಲ್ಲ ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಇವಾಗ ನೀವು ಕೇಳಿರೋ ಕ್ವಶನ್ಗೆ ಯಂಗ್ಸ್ಟರ್ಸ್ ಬಗ್ಗೆ ಅಂತ ಹೇಳಿದ್ರೆ, ಡಯಾಬಿಟೀಸ್ ಆಲ್ರೆಡಿ ಬರ್ತಾ ಇದೆ. ಮೊದಲು ನಾವು MODY ಅಂತ ಹೇಳ್ತಾ ಇದ್ವಿ, ಮೋಡಿ ಡಯಾಬಿಟೀಸ್. ಸೊ ಅದು ಇವಾಗ ತುಂಬ ಕಾಮನ್ ಆಗಿಬಿಟ್ಟಿದೆ. ಮೊದಲು ಬರೀ ಟೈಪ್ 2 ಇತ್ತು, ಮತ್ತೆ ಟೈಪ್ 1 ಇತ್ತು. ಈಗ ಮೋಡಿ ಅಂತಾನು ಬಂದ್ಬಿಟ್ಟಿದೆ, ವಿಚ್ ಇಸ್ ವಿ ಕ್ಯಾನ್ ಸಿ ಇಟ್ ಇನ್ ಯಂಗ್ ಜನರೇಷನ್ಸ್. ದಿಸ್ ಇಸ್ ಒನ್ ಆಫ್ ದ ಕೈಂಡ್ ಆಫ್ ಡಯಾಬಿಟೀಸ್. ಓಕೆ, ಸೊ ಈ ಒಂದು ಇಶ್ಯೂ ಇದೆ. ಬ್ಲಡ್ ಪ್ರೆಷರ್ ಸಹ ಹಾಗೇನೆ. ಬ್ಲಡ್ ಪ್ರೆಷರ್ ನಮ್ಮ ತಿನ್ನೋದು ಲೈಫ್ ಸ್ಟೈಲಲ್ಲಿ ತಿನ್ನೋದು ತುಂಬ ಸ್ಯಾಚುರೇಟೆಡ್ ಫ್ಯಾಟ್ಸ್ ತಿಂತಾ ಇದ್ದೀವಿ. ಓಕೆ, ಫಾಸ್ಟ್ ಫುಡ್ ತುಂಬ ತಿಂತಾ ಇದ್ದೀವಿ, ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ತುಂಬ ತಿಂತಾ ಇದ್ದೀವಿ. ಎಷ್ಟು ನಾಲೆಡ್ಜ್ ನಮ್ಮ ಹತ್ತಿರ ಬಂದಿದೆಯೋ ಅಷ್ಟು ಮಾಹಿತಿ ನಾವು ಪಡ್ಕೊಂಡಿದ್ದೀವಿ. ಬಟ್ ಇಂಪ್ಲಿಮೆಂಟೇಷನ್ ಮಾಡೋದು ಒಂದು ಮೈಂಡ್ ಸೆಟ್ ಬಂದಿಲ್ಲ. ನಿಜ. ಅರ್ಥ ಆಯ್ತಾ? ಮೈಂಡ್ ಸೆಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಟ್. ಓಕೆ, ತಿಳುವಳಿಕೆ ಬಂದ್ಬಿಟ್ರೆ ನಾವು ಅದನ್ನು ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ. ನಾವು ಫಾಲೋ ಮಾಡಬೇಕು. ಓಕೆ, ಸೊ ಹಾಗಾಗಿ ಏನಾಗ್ಬಿಟ್ಟಿದೆ, ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಟ್ಟಿದೆ. ದಿ ಜೆನ್ ಝೀಸ್ ಆರ್ ಟು ಮಚ್ ಪ್ರೋನ್ ಟು ದೀಸ್ ಕೈಂಡ್ ಆಫ್ ಡಿಸೀಸಸ್ ದೀಸ್ ಡೇಸ್. ಮತ್ತು PCOS ಒಂದು ಒಳ್ಳೆ ಡಿಸೀಸ್ ಹೇಳಿದ್ರಿ ನೀವು. ದೀಸ್ ಆರ್ ಆ್ಯಕ್ಚುಲಿ ಸಿಂಪ್ಟಮ್ಸ್ ವಿ ಕ್ಯಾನ್ ಸಿ ವೆರಿ ಕಾಮನ್ಲಿ ಇನ್ ಯಂಗ್ ಗರ್ಲ್ಸ್ ನಾವು. ಓಕೆ, ಒಂದು 20-25 ಇಯರ್ಸ್ ಒಳಗಡೆ ಅವ್ರಿಗೆ ತುಂಬ ಈ ಸಮಸ್ಯೆಗಳಿದ್ದಾವೆ. ಆ್ಯಂಡ್ ಮೋರ್ ಲೈಕ್ಲಿ ಬಿಕಾಸ್ ಆಫ್ ದಿಸ್ ಲೈಫ್ ಸ್ಟೈಲ್ ಲೈಕ್ ಎ ಸೈಡ್, ಆ್ಯಂಡ್ ಆಲ್ಸೋ ಬಿಕಾಸ್ ಆಫ್ ದಿ ವ್ಯಾಕ್ಸಿನೇಷನ್ಸ್, ಕೋವಿಡ್ ವ್ಯಾಕ್ಸಿನೇಷನ್ಸ್ ವಾಟ್ ವಿ ಹ್ಯಾವ್ ಟೇಕನ್. ಓಕೆ, ಸೊ ಅದು ಸಹ ಮುಂದೆ ಬಂದಿದೆ ನಮ್ಮ ರಿಸರ್ಚಲ್ಲಿ. ಸೊ ಇದು ಸಹ ಒಂದು ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ ಆಗಿದೆ. ಓಕೆ, ಈ ಸಮಸ್ಯೆಗೆ. ಸೊ ಹಾಗಾಗಿ ಇದೆಲ್ಲ ಜಾಸ್ತಿ ಇದೆ.
ಮತ್ತು PCOS ನಾವು ಅನ್ಕೋತೀವಿ ಇವಾಗ ಏನು ಮಾಡಲಿ, ಬರೀ ಇವಾಗ ಫಸ್ಟ್ ಆಫ್ ಆಲ್ ಏನಿದೆ, PCOS ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಮ್ಮಿ ಆಗ್ಬಿಟ್ಟಿದೆ. ವಿ ವಿಲ್ ಗೋ ಸಿಂಪ್ಟಮ್ ವೈಸ್. ನಾನು ಒಬೀಸ್ ಆಗ್ತಾ ಇದ್ದೀನಿ, ನಾನು ಬರೀ ಸಣ್ಣ ಆಗಬೇಕು, ಓಕೆ, ನನಗೆ ಫೇಶಿಯಲಿ ಹೇರ್ ಬರ್ತಾ ಇದೆ, ನಾನು ಅದೇನು ಲೇಸರ್ ಮಾಡ್ಕೊಂಡು ತೆಗೆದು ಬಿಡಲ್ಲ ಅಥವಾ ಏನಾದರೂ ಅದಕ್ಕೆ ಬೇರೆ ಆಸ್ಪೆಕ್ಟ್ಸ್ ಇದೆ ಅದಕ್ಕೆ ನೋಡಕ್ಕೆ ಹೋಗ್ತಾರೆ. ಓಕೆ, ಹೇರ್ ಫಾಲ್ ಆಗ್ತಾ ಇದೆ, ಸೊ ಅದಕ್ಕೆ ಏನು ಸಮಸ್ಯೆ ಇದೆ ಅದು ನೋಡಕ್ಕೆ ಹೋಗ್ತಾರೆ. ಮತ್ತು ಆಮೇಲೆ ಹೀಗೆ ಅದು ನೀವು ಸಿಂಪ್ಟಮ್ ವೈಸ್ ಸಿಂಪ್ಟಮ್ಸ್, ಇಂಡಿವಿಜುವಲ್ ಸಿಂಪ್ಟಮ್ಸ್ ಅಡ್ರೆಸ್ ಮಾಡ್ಕೊಂಡು ಹೋದರೆ ನಿಮ್ಮ ಬಾಡಿಯಲ್ಲಿ ರೂಟ್ ಕಾಸ್ ಡೆವಲಪ್ ಆಗ್ತಾ ಇರ್ತದೆ. ಹೌದು ಹೌದು. ಓಕೆ, ರೂಟ್ ಕಾಸ್ ಅಡ್ರೆಸ್ಸೇ ಮಾಡಿರಲ್ಲ ನೀವು, ಮುಂದೆ ಬಂದು 100% ಇದು ಇನ್ಫರ್ಟಿಲಿಟಿಗೆ ಕಾರಣ ಆಗ್ಬಿಡ್ತದೆ ಮುಂದೆ, ಬಿಕಾಸ್ ಯು ಹ್ಯಾವ್ ನಾಟ್ ಟಚ್ಡ್ ದ ರೂಟ್ ಕಾಸ್ ಎಟ್ ಆಲ್, ರೈಟ್? ಸೊ ಹಾಗಾಗಿ ಏನಾಗ್ತದೆ, ಮತ್ತೆ ಇನ್ಫರ್ಟಿಲಿಟಿ ಕೇಸಸ್ ಬರ್ತದೆ. ಮತ್ತೆ ಗೊತ್ತಿದೆ ನಿಮಗೆ, ಇನ್ಫರ್ಟಿಲಿಟಿ ಹೋದ್ರೆ IVF ಅದು ಇದು ಎಲ್ಲ ಮಾಡ್ತಾರೆ. ಸೊ ಅನಿವಾರ್ಯವಾಗಿ ದುಡ್ಡು, ಟೈಮು, ಓಕೆ, ಮತ್ತೆ ಒಂದು ಮೆಂಟಲ್ ಸ್ಟ್ರೆಸ್, ನಾನು ಮಗು ಆಗುತ್ತೋ ಆಗಲ್ವೋ ನನಗೆ, ಈ ಒಂದು ಫೀಲಿಂಗ್ಸು. ಸೊ ಆಲ್ ದೋಸ್ ಥಿಂಗ್ಸ್ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದೀಸ್ ಕೈಂಡ್ ಆಫ್ ಸಿಚುವೇಶನ್ಸ್. ಲೈಫ್ ಸ್ಟೈಲ್ ಇಸ್ ದ ಬೇಸಿಕ್ ರೂಟ್ ಕಾಸ್ ಫಾರ್ ಆಲ್ ದೀಸ್ ಥಿಂಗ್ಸ್. ಓಕೆ, ಸೊ ಇದನ್ನು ನಾವು ಒಟ್ಟಾರೆ ಸಮೂಹವಾಗಿ ಅಡ್ರೆಸ್ ಮಾಡಬೇಕು. PCOSಗೆ ಏನೇನು ಸಿಂಪ್ಟಮ್ಸ್ ಇದಾವೆ, ನಾನು ಹೇಳಿರೋದೆಲ್ಲ PCOSಗೆ ಕನ್ಸರ್ನ್ ಆಗಿದೆ. ಅದರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್, ಪೀರಿಯಡ್ ಇಶ್ಯೂಸು, ಇರ್ರೆಗ್ಯುಲರ್ ಪೀರಿಯಡ್ಸು ಅಥವಾ ಹೆವಿ ಪೀರಿಯಡ್ಸು ಅಥವಾ ನೋ ಪೀರಿಯಡ್ಸು, ಓಕೆ, ಇವೆಲ್ಲ ಕಾರಣ ಆಗ್ತದೆ. ಓಕೆ, ಮತ್ತು ಒಬೆಸಿಟಿ ಹೇಳಿದೆ. ಒಬೆಸಿಟಿ ಈಗ ಅವ್ರಿಗೆ ಇದೇ ಇರಲ್ಲ, ಲೈಕ್ ಈವನ್ ಇಫ್ ದೇ ಆರ್ ಒಬೀಸ್, ದೇ ಆರ್ ಸೋ ಕಂಫರ್ಟೇಬಲ್, ನಾರ್ಮಲ್ ಆಗಿದ್ದಾರೆ. ಓಕೆ, ಒಂದು ಕೈಲಿ ಮೊಬೈಲ್ ಇದ್ಬಿಟ್ರೆ ಒಂದು ಈ ತರ ಪ್ರಪಂಚನೇ ಮರ್ತು ಬಿಟ್ಟಿರ್ತಾರೆ. ಓಕೆ, ದೇ ವಿಲ್ ನಾಟ್ ಥಿಂಕ್ ಅಬೌಟ್ ದರ್ ಓನ್ ಸೆಲ್ಫ್. ಓಕೆ, ಇದು ಒಂದು ಹೆಂಗಸರಲ್ಲಿ ನೋಡ್ತೀವಿ ಸ್ಪೆಷಲಿ. ಸೊ ಹಾಗಾಗಿ ಕನ್ಸರ್ನ್ಡ್ ಇರಬೇಕು ಹೆಂಗಸರಿಗೆ. ನಾ ಹೇಳ್ತೀನಿ, ನಾಟ್ ದಟ್ ಎವ್ರಿಬಡಿ ಕ್ಯಾನ್ ಬಿ ದಟ್ 0 ಫಿಗರ್ ಆರ್ 36, 26, 36, ಬಟ್ ದಿ ಕಾನ್ಷಿಯಸ್ನೆಸ್ ಶುಡ್ ಬಿ ದೇರ್ ಇನ್ ಫಿಮೇಲ್ಸ್. ನಾನು ಹೇಗಿದ್ದೀನಿ, ನನಗೆ ಏನೇನು ಸಮಸ್ಯೆಗಳಿದ್ದಾವೆ ತೋರಿಸ್ಕೋಬೇಕು, ಮಾಡ್ಕೋಬೇಕು ಅನ್ನೋದನ್ನ ಇರಬೇಕು. ಆ್ಯಂಡ್ ಮೋರ್ ಓವರ್, ನಾವು ಸೀದಾ ಈಗ ನೀವು ಹಾಸ್ಪಿಟಲ್ ವಿಷಯನೂ ಹೇಳಿದ್ರಿ. ಇವಾಗ ಹಾಸ್ಪಿಟಲಲ್ಲೂ ಅಷ್ಟೇ, ಇವಾಗ ನಾವು ಹೋದರೆ ದಿಸ್ ಇಸ್ ವಾಟ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಸಿಗ್ತದೆ ನಮಗೆ. ಹೇರ್ ಫಾಲ್ಗೆ ಹೇರ್ ಸಿಗ್ತದೆ, ಅದಕ್ಕೆ ಸಿಗ್ತದೆ. ಮತ್ತು ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೆ ಅದಕ್ಕೆ ಸಿಗುತ್ತೆ, ಪೀರಿಯಡ್ ಇಶ್ಯೂಸ್ ಇದ್ರೆ ಅದಕ್ಕೆ ಸಿಗುತ್ತೆ. ಬಟ್ ವೇರ್ ಆರ್ ವಿ ಅಡ್ರೆಸ್ಸಿಂಗ್ ದ ರೂಟ್ ಕಾಸ್? ಅವರ್ ರೂಟ್ ಕಾಸ್ ಈಸ್, ಲೈಕ್ ಐ ಸೈಡ್, ಇಟ್ ಈಸ್ ಲೈಫ್ ಸ್ಟೈಲ್. ವಿ ನೆವರ್ ಟಾಕ್ ಅಬೌಟ್ ಇಟ್. ಓಕೆ, ವಿ ನೆವರ್ ಟಾಕ್ ಅಬೌಟ್ ಇಟ್. ಮ್ಯಾಕ್ಸಿಮಮ್ ನಿಮಗೆ ಹಾಸ್ಪಿಟಲ್ ಇಂದ ಡೈಟಿಷಿಯನ್ ಹತ್ರ ಕಳಿಸ್ತಾರೆ. ಅವರು ನಿಮಗೆ ಕೊಡೋ ಆಹಾರ, ಇಟ್ ಈಸ್ ಓನ್ಲಿ ಕ್ಯಾಲೋರಿ ಬೇಸ್ಡ್. It is only calorie based. It is addressing only part of your root cause, not in totality. Okay, so totality bandre adu it will be different game changer actually. Okay, so ಈ ಥರ ಮಾಡ್ಬೋದು. ಮತ್ತು ಹಾಸ್ಪಿಟಲ್ ಈ ಮಾಡ್ಕೊಂಡು ಹೋದ್ರೆ ಏನಾಗ್ತದೆ, ಪೇಷಂಟ್ಸ್ ಜಾಸ್ತಿನೇ ಆಗುತ್ತೆ. ಬಿಕಾಸ್ ಒಂದು ಕಡೆ ನೀವು ವಾಸಿ ಆಗ್ತಾ ಇಲ್ಲ. ಓಕೆ, ದ ಹೀಲಿಂಗ್ ಇಸ್ ನಾಟ್ ಹ್ಯಾಪ್ನಿಂಗ್. ಇನ್ನೊಂದು ಕಡೆ ಜನರೇಟ್ ಆಗ್ತಾ ಇದೆ. ಓಕೆ, ಸೊ ದಿಸ್ ಬ್ಯಾಲೆನ್ಸ್ ಇಸ್ ನಾಟ್ ಹ್ಯಾಪ್ನಿಂಗ್ ಆ್ಯಂಡ್ ಅಲ್ಟಿಮೇಟ್ಲಿ ವಿ ವಿಲ್ ಸೇ ಡಾಕ್ಟರ್ಸ್ ಕಡಿಮೆ ಇದ್ದಾರೆ, ಇನ್ನ ಅವಶ್ಯಕತೆ ಇದೆ ಅಂತ. ಬಟ್ ವೆರಾಸ್ ದ ಪೇಷಂಟ್ ರೇಷಿಯೋ ಇಸ್ ನಾಟ್ ಮ್ಯಾಚಿಂಗ್. ಪೇಷಂಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಡೇ ಬೈ ಡೇ. ಸೊ ದಿಸ್ ಇಸ್ ಒನ್ ಆಫ್ ದಿ ಮೇನ್ ರೀಸನ್ಸ್. ಸೊ PCOS ಬಂದು ಎಲ್ರಿಗೂ ಬರೋದಕ್ಕೆ ಸೇಮ್ ರೂಟ್ ಕಾಸ್ ಇರುತ್ತಾ ಅಥವಾ ಒಬ್ಬೊಬ್ರಿಗೆ ಒಂದೊಂದು ಇರುತ್ತಾ? ಅವ್ರವ್ರ ಲೈಫ್ ಸ್ಟೈಲ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇದು ಲೈಫ್ ಸ್ಟೈಲ್ ಮೇಲೆ ಒಂದು ಡಿಪೆಂಡ್ ಆಗುತ್ತೆ. ದಟ್ ಇಸ್ ಒನ್ ಆಫ್ ದಿ ರೀಸನ್ ಐ ವಿಲ್ ಸೇ. ಅಂಡ್ ಅದರ್ ಆಲ್ಸೋ ವಿ ವಿಲ್ ಕ್ಯಾರಿ ಇಟ್ ಅನ್ ಅವರ್ ಹೆರಿಡಿಟ್ರಿನೂ ಇದೆ. ನಮ್ಮ ಪೇರೆಂಟ್ಸ್ ಇಂದಾನು ಬಂದಿರ್ಬೋದು, ನಮ್ಮ ಮದರ್ಗೆ ಇರ್ಬೋದು, ಅವ್ರ ಮದರ್ಗೆ ಇರ್ಬೋದು, ಬಂದಿರ್ಬೋದು. ಬಟ್ ನಾವು ಆ ಥರ ಕೇಳಿಲ್ಲ. ನಮ್ಮ ಮದರ್ಗೆ PCOS ಇದೆ ಅಥವಾ ಅವ್ರಿಗೆ ಈ ಥರ ಸಮಸ್ಯೆ ಇದೆ, ಪೀರಿಯಡ್ ಇರ್ರೆಗ್ಯುಲಾರಿಟೀಸ್ ಇದೆ ಅನ್ನೋದನ್ನ ನಮಗೆ ಕೇಳಿಸ್ ಬಂದಿಲ್ಲ. ಓಕೆ, ದಟ್ ಇಸ್ ವಿ ನೋ ದಟ್. ಈಗ ಇತ್ತೀಚೆಗೆ ಇದೆಲ್ಲ ಮುಂದೆ ಬರ್ತಾ ಇದೆ. ಸೊ ಇಟ್ ಈಸ್ ಸ್ಟಾರ್ಟಿಂಗ್ ನಾವು. ಈಗ ಮುಂದೆ ನಿಮ್ಮ ಮಕ್ಕಳಿಗೆ ನೀವು ಹೇಳ್ಬೋದು, ನಮ್ಮ ಮಮ್ಮಿಗೆ ಇತ್ತು ಅಂತ ಅವ್ರು ಹೇಳ್ಬೋದು. ಓಕೆ, ಬಟ್ ಇಟ್ ಈಸ್ ನಾಟ್ ಹೆರಿಡಿಟರಿ ಐ ವಿಲ್ ಸೇ. ಓಕೆ, ಇಟ್ ಈಸ್ ವಿ ಆರ್ ಕ್ರಿಯೇಟಿಂಗ್ ಇಟ್ ನೌ ಇನ್ ದಿಸ್ ಲೈಫ್. ಓಕೆ, ಸೊ ಹಾಗಾಗಿ ಇದು ಇಶ್ಯೂ ಆಗುತ್ತೆ. ಮತ್ತು ಏನಾಗ್ತದೆ, ಈಗ ಹೆರಿಡಿಟ್ರಿ ಬಂದಾಗ ನಾವು CYP17A ಅಂತ A1 ಅಂತ ಜೀನ್ಸ್ ಇರುತ್ತೆ. ಸೊ ಅದು ಬೇಸಿಕಲಿ ನಮ್ಮ ಇದಕ್ಕೆ ಎಫೆಕ್ಟ್ ಆಗುತ್ತೆ, ಟೆಸ್ಟೋಸ್ಟೆರೋನ್ಗೆ. ಸೊ ಟೆಸ್ಟೋಸ್ಟೆರೋನ್ ಜಾಸ್ತಿ ಇರುತ್ತೆ ಬಾಡಿಯಲ್ಲಿ. ಸೊ ದಟ್ ವಿಲ್ ಗಿವ್ ಮೇಲ್ ಲೈಕ್ ಕ್ಯಾರೆಕ್ಟರ್ಸ್. ಹೇರ್ ಫಾಲ್ ಆಗ್ತದೆ, ಫೇಶಿಯಲ್ ಹೇರ್ ಬರೋಕ್ಕೆ ಚಾನ್ಸಸ್ ಆಗಿಬಿಡ್ತದೆ. ಓಕೆ, ಸೊ ಈ ಕನ್ವರ್ಷನ್ ಮಾಡೋದಕ್ಕೆ CYF19A1 ಅಂತ ಇರ್ತದೆ ಜೀನ್ಸ್. ಸೊ ಇದು ನಿಮ್ಮ ಬಾಡಿಯಲ್ಲಿ ಕಮ್ಮಿ ಇದ್ರೆ, ಸೊ ನಮ್ಮ ಈ ಕನ್ವರ್ಷನ್ ರೇಟ್ ಫ್ರಮ್ ಟೆಸ್ಟೋಸ್ಟೆರೋನ್ ಟು ಈಸ್ಟ್ರೋಜನ್ ಕನ್ವರ್ಷನ್ ಕಡಿಮೆ ಆಗ್ಬಿಡ್ತದೆ. ಸೊ ದಿಸ್ ಪ್ಲೇಸ್ ಅ ರೋಲ್ ಇನ್ ದ್ಯಾಟ್. ಓಕೆ, ಸೊ ಇದನ್ನು ನಾವು ಮ್ಯಾನೇಜ್ ಮಾಡ್ಬೋದು ಎಪಿಜೆನೆಟಿಕ್ಸ್ ಮೂಲಕ.
ನಿಮಗೆ ಕಂಡು ಬಂದಾಗ ನಾವು ಅದಕ್ಕೆ ನಿಮಗೆ ಆ್ಯಕ್ಷನ್ ಪ್ಲ್ಯಾನ್ ಕೊಡ್ತೀವಿ. ಆ್ಯಕ್ಷನ್ ಪ್ಲ್ಯಾನಲ್ಲಿ ನಿಮಗೆ ಇದನ್ನೆಲ್ಲ ಸರಿ ಮಾಡಿಸ್ತೀವಿ. ಸೊ ಹಾಗಾಗಿ ರೂಟ್ ಕಾಸ್ ಅಡ್ರೆಸ್ ಆಗುತ್ತೆ. ಸರ್, ಈ ಟೆಸ್ಟೋಸ್ಟಿರೋನ್ ಅಂಡ್ ಈಸ್ಟ್ರೋಜನ್ ಇದು ಇನ್ಬ್ಯಾಲೆನ್ಸ್ಡ್ ಆಗಿದ್ದಾಗ ಏನೇನು ಪ್ರಾಬ್ಲಮ್ ಫೇಸ್ ಆಗುತ್ತೆ ಆ್ಯಂಡ್ ಅದನ್ನು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಏನೇನು ಟಿಪ್ಸ್ ನೀವು ಹೇಳ್ತೀರಾ ನಿಮ್ಮ ಕಡೆಯಿಂದ? ಹೌದು ಮೇಡಮ್, ಈಗ ನಮ್ಮದು ಲೈಫ್ ಸ್ಟೈಲೇ ಹಾಗೆ ಆಗ್ಬಿಟ್ಟಿದೆ ಪುಷ್ಪ ಅವರು. ಏನಂದರೆ ಮೇಲ್ ಫಿಮೇಲ್ ಈಕ್ವಾಲಿಟಿ ಬಂದ್ಬಿಟ್ಟಿದೆ. ಓಕೆ, ಮೇಲ್ ಎಷ್ಟು ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡ್ತಾರೆ, ಎಷ್ಟು ಎಫರ್ಟ್ಫುಲ್ ಲೈಫ್ ಯೂಸ್ ಮಾಡ್ತಾರೆ, ಅಷ್ಟೇ ಲೇಡೀಸು ಮಾಡ್ತಾ ಇದ್ದಾರೆ. ಬಲ್ಕೆ ನಾವು ಬೈಕ್ ತಗೊಂಡು ಹೋಗ್ಬಿಡ್ತೀವಿ, ಅವರು ಬಸ್ಸಲ್ಲಿ ಹೋಗ್ತಾರೆ. ನಮ್ಗಿಂತ ಸ್ಟ್ರೆಸ್ಫುಲ್ ಲೈಫ್ ಅವ್ರದ್ದಿದೆ. ಸೊ ಆಲ್ ದೀಸ್ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದಿಸ್ ಡಿಫಿಕಲ್ಟ್ ಸಿಚುವೇಶನ್. ಓಕೆ, ಇದು ಕ್ರಿಯೇಟ್ ಆಗ್ತಾ ಇದೆ ಬಾಡಿಯಲ್ಲಿ. ಹೌದು, ಸ್ಟ್ರೆಸ್ ಇಂದ ಸಹ ಆಗ್ತದೆ. ಮತ್ತೆ ಮೇಲ್ ಲೈಕ್ ಬಿಹೇವಿಯರ್ಸ್ ನೀವು ಜಾಸ್ತಿ ಮಾಡ್ತಾ ಇರೋದ್ರಿಂದ ಸಹ ನಿಮಗೆ ಟೆಸ್ಟಾಸ್ಟೆರೋನ್ ಬೇಕು. ವೆನ್ ಯು ಬಿಹೇವ್ ಲೈಕ್ ಮೇಲ್, ದಿ ಟೆಸ್ಟಾಸ್ಟೆರೋನ್ ಹ್ಯಾಸ್ ಟು ಬಿ ದೇರ್. ಸೊ ದಟ್ ಡಾಮಿನೆನ್ಸ್ ವಿಲ್ ಕಮ್. ಓಕೆ, ಸೊ ಅದು ಮತ್ತೆ ಕನ್ವರ್ಷನ್ ಆಗಲ್ಲ, ಟೆಸ್ಟಾಸ್ಟೆರೋನ್ ಜಾಸ್ತಿ ಉತ್ಪಾದನೆ ಆಗುತ್ತೆ ಬಿಕಾಸ್ ಇಟ್ ವಾಂಟ್ ಟು ಮ್ಯಾನೇಜ್ ಯುವರ್ ಲೈಫ್ ಸ್ಟೈಲ್. ಹೌದಲ್ಲ? ಸೊ ಹಾಗಾಗಿ ಅದನ್ನ ಒಂದು ಇದಿರ್ತದೆ. ಬಟ್ ಆನ್ ದ ಅದರ್ ಹ್ಯಾಂಡ್, ಇಫ್ ಯು ಈಸ್ ಯುವರ್ ಲೈಫ್, ಓಕೆ, ಐ ಆಮ್ ನಾಟ್ ಟೆಲಿಂಗ್ ಟು ಬಿ ಎ ಹೌಸ್ ವೈಫ್ ಇನ್ ಟೋಟಾಲಿಟಿ, ಬಟ್ ಆಲ್ಸೋ ಈಸ್ ಯುವರ್ ಲೈಫ್. ಓಕೆ, ಸ್ಟ್ರೆಸ್ ಕಮ್ಮಿ ತಗೊಂಡು ಮೇಲ್ ಮಾಡೋ ಥರ ಸ್ಟ್ರಗಲ್ ಮಾಡಿದಿರ ಇದ್ರೆ, ಫೆಮಿನೈನ್ ನಾನು ಅಂತ ತಿಳ್ಕೊಂಡಿದ್ರೆ, ಸೊ ಅದನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ. ಹೌದು, ಎಕ್ಸಾಕ್ಟ್ಲಿ ಲೈಕ್ ದಟ್. ಸರ್, ಕೆಲವರು ನನ್ನ ಸಬ್ಸ್ಕ್ರೈಬರ್ಸ್ ಹೇಳಿದ್ದಾರೆ ಲೈಕ್ ಟೆಸ್ಟೋಸ್ಟಿರೋನ್ ಲೆವೆಲ್ ಕಡಿಮೆ ಇದೆ ತುಂಬಾ ಅನ್ನೋ ರೀತಿ ಕಂಪ್ಲೇಂಟ್ಸ್ ಬಂದಿದೆ. ಸೊ ಅವ್ರು ಹೇಗೆ ಅದನ್ನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಬಹುದು? ಕರೆಕ್ಟ್. ಈಗ ಜಸ್ಟ್ ಲೈಕ್ ಹೌ ಫೀಮೇಲ್ಸ್ ಆರ್ ಹ್ಯಾವಿಂಗ್ ದಟ್ ಹೈ ಟೆಸ್ಟಾಸ್ಟಿರೋನ್ಸ್, ಮೆನ್ ಆರ್ ಹ್ಯಾವಿಂಗ್ ಲೋ ಟೆಸ್ಟಾಸ್ಟಿರೋನ್ಸ್. ವೈ ಮೀನ್ಸ್ ಅವ್ರದ್ದು ಲೈಫ್ ಸ್ಟೈಲ್ ಮೆನ್ ಥರ ಇಲ್ಲ. ಅವರು ಜಾಸ್ತಿ ಮಾಚೋಯಿಸಮ್ ಇಲ್ಲ, ಒಂದು ಜಾಸ್ತಿ ಸ್ಟರ್ಡಿಡಿಟಿ ಇಲ್ಲ, ಒಂದು ಲೈಫಲ್ಲಿ ರಫ್ನೆಸ್ ಇಲ್ಲ. ಓಕೆ, ದೇ ಆರ್ ಆಲ್ ಲೈಕ್ ಕೋಚ್ ಪೊಟ್ಯಾಟೋಸ್ ಫಸ್ಟ್ ಆಫ್ ಆಲ್. ಓಕೆ, ಸೊ ದಿಸ್ ಈಸ್ ಲೀಡಿಂಗ್ ಟು ಆಲ್ ದೋಸ್ ಥಿಂಗ್ಸ್. ಅವ್ರ ಫೆಮಿನೈನಿಟಿ ಜಾಸ್ತಿ ಆಗ್ಬಿಡ್ತದೆ. ಅವ್ರು ವಿ ಕ್ಯಾನ್ ಸಿ ದಟ್ ದೇರ್ ಬಾಡೀಸ್ ಆರ್ ಬಲ್ಜ್ಡ್ ಲೈಕ್ ಫಿಮೇಲ್, ದೇರ್ ಚೆಸ್ಟ್ ಈಸ್ ಬಲ್ಜ್ ಲೈಕ್ ಫಿಮೇಲ್. ಓಕೆ, ಪ್ಲಂಪಿನೆಸ್ ಇದೆ. ಆ್ಯಂಡ್ ಮೋರ್ ಓವರ್ ಮಾತಾಡೋದು ಸಹ ಅಷ್ಟೊಂದು ರಫ್ನೆಸ್ ಇಲ್ಲ, ಒಂದು ಮಚೋಯಿಸಮ್ ಕಾಣಿಸಲ್ಲ. ಆ್ಯಂಡ್ ಸಿಟ್ಟಿಂಗ್ ಜಾಬ್, ಟೈಪಿಂಗ್ ವರ್ಕ್. ಓಕೆ, ದೇ ಆರ್ ನಾಟ್ ಸ್ಟ್ರಗ್ಲಿಂಗ್, ದೇ ಆರ್ ನಾಟ್ ಡೂಯಿಂಗ್ ಹಾರ್ಡ್ ವರ್ಕ್. ಓಕೆ, ಸೊ ಇದು ಹಾರ್ಮೋನಲ್ ಚೇಂಜಸ್ ಅವ್ರು ಕ್ರಿಯೇಟ್ ಮಾಡ್ಕೋತಾ ಇದ್ದಾರೆ ಲೈಫಲ್ಲಿ. ಸೊ ಹಾಗಾಗಿ ಮೆನ್ನಲ್ಲಿ ಟೆಸ್ಟೋಸ್ಟೆರೋನ್ ಕಡಿಮೆ ಆಗುತ್ತೆ, ಈಸ್ಟ್ರೋಜನ್ ಪ್ರಭಾವ ಜಾಸ್ತಿ ಆಗ್ತದೆ. ಓಕೆ, ಸೊ ದಿಸ್ ಇಸ್ ಹೌ ಇಟ್ ಇಸ್. ಸೊ ಅದನ್ನು ಅವ್ರ ಲೈಫ್ ಸ್ಟೈಲ್ ಅಂಡರಲ್ಲೇ ಬರುತ್ತೆ. ಆಕ್ಟಿವ್ ಆಗಿ ಅವರು ಬಾಡಿ ಮೂವ್ ಮಾಡ್ಕೊಂಡಿದ್ರೆ ಹೋಗ್ಬೇಕು ಅಂತವರೆಲ್ಲ ಜಿಮ್ಗೆ ಹೋಗ್ಬೇಕು, ರಫ್ ಒಂದು ಆಕ್ಟಿವಿಟೀಸ್, ರಫ್ ಗೇಮ್ಸ್ ಆಡಬೇಕು, ಲೈಕ್ ಫುಟ್ಬಾಲ್, ಹಾಕಿ, ಏನಾದ್ರು ಈ ತರ ಫೀಲ್ಡ್ ಗೇಮ್ಸ್ ಆಡಬೇಕು. ಓಕೆ, ಜಾಸ್ತಿ ಅವರು ಟೆಸ್ಟೋಸ್ಟೆರೋನ್ ಪ್ರೊಡ್ಯೂಸ್ ಆಗುವಂತ ಆಟಗಳು ಆಡಿದ್ರೆ, ಓಕೆ, ದೆನ್ ದೇ ವಿಲ್ ಹ್ಯಾವ್ ದಟ್ ಕೈಂಡ್ ಆಫ್ ಮೇಲ್ ಎನರ್ಜಿ ಮೋರ್ ಇನ್ ದರ್. ಸೊ ಸರ್ ಏನು ಹೇಳ್ತಿದ್ದಾರೆ ಅಂದರೆ, ಮೆನ್ಸ್ ಡೂ ಮೆನ್ ಥಿಂಗ್ಸ್, ಸೊ ವಿಮೆನ್ಸ್ ಡೂ ಗರ್ಲಿ ಥಿಂಗ್ಸ್. ನಾನು ಹುಡುಗನೇ, ನಾನು ಅವ್ನಿಗೆ ಈಕ್ವಲ್ ಅಂತ ನಾವು ಬಾಯ್ಸ್ ಥರ ಇರೋಕ್ಕೋದ್ರೆ ನಮ್ಮ ಹಾರ್ಮೋನ್ ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಬಿ ವಾಟ್ ಯು ಆರ್. ಸರ್, ನೀವು ಇವಾಗಲೇ ಹೇಳಿದ್ರಿ ಲೈಕ್ ಹೆರಿಡೇಟ್ರಿಯಿಂದ PCOS ಬರ್ಬೋದು, ಅಥವಾ ಅಪ್ಪ ಅಮ್ಮಗೆ BP ಶುಗರ್ ಇದ್ದರೆ ಅದೂ ಬರ್ಬೋದು ಅಂತ. ಜನರಲ್ಲಿ ಇನ್ನೂ ಕೆಲವು ಫೀಲಿಂಗ್ ಇರುತ್ತೆ, ಲೈಕ್ ನಮ್ಮ ತಂದೆಗೆ ಕಿಡ್ನಿ ಫೇಲ್ಯೂರ್ ಆಗಿ ತೀರ್ಕೊಂಡ್ರು, ಅಮ್ಮ ಕ್ಯಾನ್ಸರ್ ಬಂದು ತೀರ್ಕೊಂಡ್ರು, ಅದು ನನಗೂ ಬರ್ಬೋದಾ, ಬರೋ ಚಾನ್ಸಸ್ ಇರುತ್ತಾ ಅಂತ ಅವ್ರಿಗೆ ಭಯ ಪಡೋರಿಗೆ ನೀವೇನು ಹೇಳ್ತೀರಾ? ಹೌದು, ಫಸ್ಟ್ ಆಫ್ ಆಲ್ ಎಲ್ಲ ಮಕ್ಕಳಲ್ಲೂ ಎಲ್ಲ ಜೀನ್ಸ್ ಇರಲ್ಲ. ಓಕೆ, ಸೊ ಈಗ 4 ಮಕ್ಕಳಿದ್ರೆ ಒಬ್ಬರಲ್ಲಿ ಕೆಲವು ಜೀನ್ಸ್ ಬರ್ಬೋದು, ಇನ್ನೊಬ್ಬರಲ್ಲಿ ಕೆಲವು ಜೀನ್ಸ್ ಬರ್ಬೋದು, ಇನ್ನೊಬ್ಬರಲ್ಲಿ ಕೆಲವು ಜೀನ್ಸ್ ಬರ್ಬೋದು. ಓಕೆ, ಸೊ ದಿಸ್ ಇಸ್ ದ ರೀಸನ್ ವೈ ಈವನ್ ಟ್ವಿನ್ಸ್ ಆರ್ ನಾಟ್ ಲೈಕ್ ಟ್ವಿನ್ಸ್. ಹೌದು. ಓಕೆ, ನೋಡೋದಕ್ಕೆ ಒಂಥರ ಇರ್ಬೋದು ಅವರು ಫಿಸಿಕಲ್ ಟ್ರೇಟ್ಸ್, ಬಟ್ ಈ 2 ಮಕ್ಕಳು, 2 ಟ್ವಿನ್ಸ್ ಸಹ ಬೇರೆ ಬೇರೆ ಕಡೆಯಲ್ಲಿ ಅವ್ರಿಗೆ ಸಾಕಿದ್ರೆ ಅವರು ಬೇರೆ ಬೇರೆ ತರಾನೇ ಇರ್ತಾರೆ. ಓಕೆ, ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಈವನ್ ಇನ್ ಸೇಮ್ ಪೇರೆಂಟಿಂಗ್ ಅಲ್ಲಿ ಸೇಮ್ ಚಿಲ್ಡ್ರನ್ಗೂ ಸಹ ಡಿಫ್ರೆನ್ಸಸ್ ಇರ್ತದೆ. ಬಟ್ ಟೆಸ್ಟ್ ಮಾಡ್ಕೊಳ್ಳೋದು ಒಳ್ಳೇದು. ಇವತ್ತು ನಮ್ಮ ಹತ್ರ ಟೆಕ್ನಾಲಜಿ ಇದೆ, ಭಯ ಪಡ್ಕೊಂಡು ನಾವು ಜೀವನ ಬಾಳೋದು ಬೇಕಾಗಿಲ್ಲ. ವಿ ನೋ ವಾಟ್ ವಿ ಹ್ಯಾವ್, ಅದನ್ನ ತಿಳ್ಕೊಂಡ್ಬಿಟ್ರೆ ಸ್ವಿಚ್ ಆಫ್ ಮಾಡಿ ಇಟ್ಕೋಬಹುದು. ನಮ್ಮ ಕೈಯಲ್ಲಿದೆ ಸ್ವಿಚ್, ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಸ್ವಿಚ್ ನಮ್ಮ ಕೈಯಲ್ಲಿದೆ, ಕಾಯಿಲೆ ಬರೆಸ್ಬೇಕಾ ಬೇಡ ಅನ್ನೋದನ್ನ ನಮ್ಮ ಕೈಯಲ್ಲಿದೆ. ಓಕೆ, ಸಚ್ ಎ ವಂಡರಸ್ ಥಿಂಗ್ ದಿಸ್ ಜೆನೆಟಿಕ್ಸ್ ಈಸ್, ರೈಟ್? ಸೊ ಇದನ್ನ ತಿಳ್ಕೋಬೇಕು ಜನ. ದೆನ್ ಇಟ್ಸ್ ನಥಿಂಗ್ ಟು ವರಿ. ಹೌದು, ನಥಿಂಗ್ ಟು ವರಿ. ಸೊ ಅದನ್ನ
ಪ್ರೀವಿಯಸ್ ಆಗಿನೇ ತಿಳ್ಕೊಂಡ್ರೆ 100% ನಾವು ಅದನ್ನು ಅವಾಯ್ಡ್ ಮಾಡ್ಬೋದು ಅನ್ನೋದಿರುತ್ತಾ ಇತ್ತು, ಅಥವಾ 100% ಅದು ಬಂದೇ ಬರುತ್ತೆ ಅನ್ನೋದಕ್ಕೋಸ್ಕರ ನಾವು ಆ ಸ್ಟೆಪ್ಸ್ ತಗೊಳ್ಬೇಕಾಗುತ್ತಾ? ಎರಡೂ ಇದೆ ಮೇಡಮ್. ಏನಿದೆ, ಇವಾಗ ನಾವು ಸ್ವಿಚ್ ಆಫ್ ಮಾಡಿ ಇಟ್ಕೋಬೋದು, ಅದೇ ಲೈಫ್ ಸ್ಟೈಲ್ ಫಾಲೋ ಮಾಡಬೇಕು. ನಾವು ಏನು ಆ್ಯಕ್ಷನ್ ಪ್ಲಾನ್ ಕೊಟ್ಟಿರ್ತೀವಿ ಅದು ಆಫ್ ಆಗಿ ಇಟ್ಕೊಂಡಿರ್ಬೇಕು. ನೀವು ಯಾವಾಗ ಸ್ವಿಚ್ ಆನ್ ಮಾಡ್ತೀರಾ ಮತ್ತೆ ಅದು ಆನ್ ಆಗ್ತದೆ. ಕರೆಕ್ಟ್. ರೈಟ್. ಸೊ ಈ ಸ್ವಿಚ್ ಆನ್ ಸ್ವಿಚ್ ಆಫ್ ನಮ್ಮ ಕೈಯಲ್ಲಿದೆ. ಓಕೆ, ಸೊ ಹಾಗೆ ನಡ್ಕೊಂಡು ಹೋಗ್ಬೋದು. 100% ಬರೋ ಚಾನ್ಸಸ್ ಇರ್ತದೆ. ನಾವು ಫಾಲೋ ಮಾಡಿಲ್ಲ ಅಂದರೆ, ಫಾಲೋ ಮಾಡ್ತಾ ಇದ್ರೆ ಸ್ವಿಚ್ ಆಫ್ ಆಗಿರ್ತದೆ. ಸೊ ಫ್ರೆಂಡ್ಸ್, ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಮುಂಚೆ ಎಲ್ಲ ನಮಗೆ ಯಾವ ಕಾಯಿಲೆ ಬರುತ್ತೆ, ಏನಾಗುತ್ತೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಇವಾಗ ಮೊದಲೇ ನಾವು ಯಾವ ರೋಗ ಬರುತ್ತೆ ಬರಲ್ಲ ಅನ್ನೋದನ್ನು ಪ್ರಿಡಿಕ್ಟ್ ಮಾಡಿ ಅದರ ಪ್ರಿಕಾಷನ್ಸ್ನ ತಗೊಳ್ಬೋದು. ಸೊ ಟೆಕ್ನಾಲಜಿನ ಯೂಸ್ ಮಾಡಿ ಹೆಲ್ದಿಯಾಗಿರೋಣ. ದೆರ್ ಇಸ್ ಅ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಕ್ವೆಶನ್ನ ಕೇಳೋಣ. ಸರ್, ನನ್ನ ಸಬ್ಸ್ಕ್ರೈಬರ್ಸಲ್ಲಿ ತುಂಬ ಜನ ಈ ಸೆಕ್ಷುವಲ್ ಹೆಲ್ತ್ ಬಗ್ಗೆ ಕೇಳಿದ್ದಾರೆ. ಈ ಸೆಕ್ಷುವಲ್ ಡ್ರೈವ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಇದಕ್ಕೂ ಜೀನ್ಸ್ಗೂ ಏನಾದರೂ ಕನೆಕ್ಷನ್ ಇದೆಯಾ ಸರ್? ಖಂಡಿತ ಇದೆ. ಹೇಳಿದಾಗೆ ಯುವರ್ ಕ್ವಶನ್ ಹ್ಯಾಸ್ ದ ಹಿಡನ್ ಆನ್ಸರ್ ಆ್ಯಕ್ಚುಲಿ. ಟೆಸ್ಟೋಸ್ಟೆರೋನ್ ರೆಡಿ ಮಾಡಿಕೊಂಡ್ರೆ, ಲೈಕ್ ಹೌ ಐ ಸೆಡ್, ವಿತ್ ಯುವರ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಯು ಕ್ಯಾನ್ ಆಲ್ರೆಡಿ ಕಂಟ್ರೋಲ್ ಯುವರ್ ಸೆಕ್ಷುವಲ್ ಹೆಲ್ತ್ ಆಲ್ಸೋ. ನಿಮ್ಮ ಲಿಬಿಡೋ ಚೆನ್ನಾಗಿರ್ಬೋದು, ಫೀಲಿಂಗ್ಸ್ ಟೈಮ್ಗೆ ಬರ್ಬೋದು. ಓಕೆ, ಇದನ್ನು ಮ್ಯಾನೇಜ್ ಮಾಡ್ಬೋದು. ದಿಸ್ ಈಸ್ ಹೌ ದಿಸ್ ಲೈಫ್ ಸ್ಟೈಲ್ ಎಫೆಕ್ಟ್ಸ್ ಬೇಸಿಕಲಿ ದಿ ಸೆಕ್ಷುವಲ್ ಹೆಲ್ತ್ ಆಲ್ಸೋ. ಓಕೆ, ಇಫ್ ಟೆಸ್ಟೋಸ್ಟೆರೋನ್ ಗೋಸ್ ಲೋ, ದೆನ್ ದಿ ಲಿಬಿಡೋ ವಿಲ್ ಆಲ್ಸೋ ಗೋ ಲೋ. ರೈಟ್. ಸೊ ಇದೆಲ್ಲ ಕಾರಣಗಳಿದ್ದಾವೆ. ಇವಾಗ ನಾವು ಮೋಸ್ಟ್ ಲೈಕ್ಲಿ ನೋಡ್ತಾ ಇದ್ದೀವಿ ಇನ್ ದ ನ್ಯೂ ಜನ್ರೇಷನ್ ವಾಟ್ ಹ್ಯಾಪ್ನಿಂಗ್ ಈಸ್ ಡೈವೋರ್ಸಸ್ ಕೇಸಸ್ ಜಾಸ್ತಿ ಬರ್ತಾ ಇದ್ದಾವೆ ಬಿಕಾಸ್ ಆಫ್ ದಿಸ್ ಲೋ ಲಿಬಿಡೋ ಸೆಕ್ಷುವಲ್ ರಿಲೇಷನ್ಶಿಪ್ಸ್. ಓಕೆ, ಸೊ ಇದು ಬೇಸಿಕಲಿ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆ. ಸೊ ನಾನು ಹೇಳಿದಾಗೆ ಅದನ್ನು ನಾವು ಮ್ಯಾನ್ಲಿ ಬಿಹೇವ್ ಮಾಡಿ, ಫೀಮೇಲ್ನೈನ್ ಬಿಹೇವ್ ಮಾಡಿ, ಇದು ನಮ್ಮ ಬೇಸಿಕ್ ಬಿಡಬಾರ್ದು. ಇದನ್ನು ಬೇಸಿಕ್ ಇಟ್ಕೋಬೇಕು. ಸೊ ಆವಾಗ ನಮ್ಮ ಮ್ಯಾಸ್ಕ್ಯುಲಿನಿಟಿ ಆಗಲಿ ಫೆಮಿನಿನಿಟಿ ಅದು ಇರ್ತದೆ. ಆ್ಯಂಡ್ ವಿ ಕ್ಯಾನ್ ಯೂಸ್ ಇಟ್ ವೆನ್ ಡೆಫಿನೆಟ್ಲಿ ರಿಕ್ವೈರ್ಡ್ ಇನ್ ದ ಸೆಕ್ಷುವಲ್ ರಿಲೇಷನ್ಶಿಪ್. ಸೊ ಆವಾಗ ಚೆನ್ನಾಗಿರ್ತದೆ. ಅರ್ಲಿ ಟೈಮಲ್ಲಿ ನಾವು ಲಿಬಿಡೋನೇ ಬರಲ್ಲ, ಬಿಕಾಸ್ ವಿ ಆರ್ ಮೂವಿಂಗ್ ಅರೌಂಡ್ ಸೋ ಮಚ್ ವಿತ್ ಫೀಮೇಲ್ಸ್. ಆ ಫೀಮೇಲ್ಗೆ ನೋಡಿದ್ರೆ ಏನು ಜೆನೆಟಿಕ್ಸ್ ಚೇಂಜ್ ಅಥವಾ ಏನು ನಮ್ಮ ಹಾರ್ಮೋನಲ್ ಚೇಂಜಸ್ ಆಗಬೇಕು ಅದಾಗಲ್ಲ. ಅದು ನೋಡಿ 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 ಎಷ್ಟೊಂದು ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅಂದರೆ ವಿ ಆರ್ ನಾಟ್ ಗೆಟಿಂಗ್ ದಟ್ ರಿಯಾಕ್ಷನ್ಸ್. ಓಕೆ, ಸೊ ಹಾಗಾಗಿ ಬೆಡ್ ಮೇಲೆ ಹೋದ್ರೂ ಸಹ ವುಡ್ ಬಿಹೇವ್ ಲೈಕ್ ದಟ್. ಸೊ ದಟ್ ಫೀಲಿಂಗ್ ಬರಲ್ಲ. ಫೀಲಿಂಗ್ ಬಂದ್ರೇ ಎಲ್ಲ ಕೆಲಸ ಆಗೋದು. ಫೀಲಿಂಗೇ ಇಲ್ಲ ಅಂದಮೇಲೆ ದೆನ್ ದ ಥಿಂಗ್ಸ್ ವಿಲ್ ನಾಟ್ ಹ್ಯಾಪನ್. ಓಕೆ, ಸೊ ದಿಸ್ ಈಸ್ ಬೇಸಿಕಲಿ ಸೆಕ್ಷುವಲ್ ಹೆಲ್ತ್ಗೆ ಇದು ತುಂಬ ಇಂಪಾರ್ಟೆಂಟ್. ಸೆಕ್ಷುವಲ್ ಹೆಲ್ತ್ ಅಲ್ಲಿ ನೀವು ಜೆನೆಟಿಕ್ ಟೆಸ್ಟ್ ಮಾಡಿಕೊಂಡ್ರೆ ನಿಮ್ಮ ಆ್ಯಕ್ಷನ್ ಪ್ಲಾನ್ ಕೊಡ್ತೀವಲ್ಲ ಅದರಲ್ಲಿ ನಿಮಗೆ ಇದನ್ನು ರೆಕ್ಟಿಫೈ ಆಗಿಬಿಡ್ತದೆ. ಓಕೆ, ಇದರಲ್ಲಿ ರೆಕ್ಟಿಫೈ ಆಗಿಬಿಡ್ತದೆ, ನಿಮ್ಮ ಲೈಫ್ ಸ್ಟೈಲ್ ರೆಕ್ಟಿಫೈ ಆಗಿಬಿಡ್ತದೆ. ಬಟ್ ಕೆಲವೊಂದು ನೀವು ಮಾಡಬೇಕು. ನಾಟ್ ಟು ಸಿ ಲೈಫ್ ಸ್ಟೈಲ್ ಈಸ್ ನಾಟ್ ಜಸ್ಟ್ ಈಟಿಂಗ್ ಡಯಟ್. There are so many aspects connected with that. Okay, ನೀವು ಶ್ರಮ ಪಡಬೇಕು. ಯು ಹ್ಯಾವ್ ಟು ಡೂ ವಾಟ್ ವಿ ಟೆಲ್. ನಾವು ವಾಕಿಂಗಿಗೆ ಹೋಗಿ ಅಂತ ಹೇಳಿದ್ರೆ ನೀವು ವಾಕಿಂಗ್ ಹೋಗಬೇಕು. ಓಕೆ, ಇಷ್ಟು ಟೈಮ್ ಬಿಸಿಲಲ್ಲಿ ಇರಬೇಕು ಅಂದರೆ ಬಿಸಿಲಲ್ಲಿ ಇರಬೇಕು. ಇಷ್ಟು ನೀವು ವಿಟಮಿನ್ ಸಿ ನೀವು ಆಹಾರ ತಗೋಬೇಕು ಅಂದರೆ ತಗೋಬೇಕು. ನಿಮಗೆ ಕಾರ್ಬೋಹೈಡ್ರೇಟ್ ಟೆಂಡೆನ್ಸಿ ಕಮ್ಮಿ ಮಾಡ್ಕೋಬೇಕು ಅಂದರೆ ಕಮ್ಮಿ ಮಾಡ್ಕೋಬೇಕಾಗ್ತದೆ. ಓಕೆ, ಸೊ ಇದೆಲ್ಲ ನಮಗೆ ಜೆನೆಟಿಕ್ಸಲ್ಲಿ ಗೊತ್ತಾಗುತ್ತೆ. ಓಕೆ, ನಾವು ಆಗ ನಿಮಗೆ ಕರೆಕ್ಟ್ ಪ್ಲ್ಯಾನ್ ಮಾಡಿ ಕೊಡ್ತೀವಿ. ಇಟ್ಸ್ ನಾಟ್ ಒನ್ ಸೈಜ್ ಫಿಟ್ಸ್ ಆಲ್ ಅನ್ನೋ ಥರ ಇರಲ್ಲ ಅದು. ಓಕೆ, ಸೊ ಬೇಸಿಕಲಿ ದಿಸ್ ವಿಲ್ ವರ್ಕ್ಔಟ್ ಫಾರ್ ಕಂಪ್ಲೀಟ್ ಬಾಡಿ. ಸಿಂಪ್ಟಮ್ಸ್ಗೆಲ್ಲ ಕಂಪ್ಲೀಟ್ ಬಾಡಿ ರೆಡಿ ಆಗುತ್ತೆ. ಓಕೆ, ಸೊ ನೀವು ಹೇಳೋ ಟಿಪ್ಸ್ನೆಲ್ಲ ಅವರು ಲೈಫ್ ಲಾಂಗ್ ಫಾಲೋ ಮಾಡೋದಿರುತ್ತಾ ಅಥವಾ ಅದೆಲ್ಲ ಬ್ಯಾಲೆನ್ಸ್ ಆಗೋವರೆಗೂ ಮಾತ್ರ? ಇಲ್ಲ, ಲೈಫ್ ಲಾಂಗ್ ಮಾಡಿದ್ರೆ ಒಳ್ಳೇದು. ನಾವೇನು ಕೆಟ್ಟದ್ದು ಹೇಳ್ತಾ ಇಲ್ವಲ್ಲ ನಿಮಗೆ. ಇಟ್ಸ್ ನಾಟ್ ಲೈಕ್ ತಿನ್ಬಾರ್ದು ಅಂತ ಹೇಳಿದ್ರೆ ಅದು ಲೈಕ್ ಇಟ್ಸ್ ಬ್ಯಾಡ್ ಫಾರ್ ಯು. ವೆನ್ ಯು ನೋ ಇಟ್ ಇಸ್ ಬ್ಯಾಡ್ ಯು ಡೋಂಟ್ ಹ್ಯಾವ್ ಟು ಟೇಕ್ ಇಟ್. ಲೈಕ್ ಕಾಫಿ ಇಂಟಾಲರೆನ್ಸ್. ಈಗ ಕಾಫಿ ಕುಡಿದ್ರೆ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಫಿಮೇಲ್ಸ್ಗೆ ಎಸ್ಪೆಷಲಿ. ಸೊ ಅಂತ ಟೆಂಡೆನ್ಸಿ ಇದ್ರೆ ಕುಡಿಬೇಡಿ ಅಲ್ಲ. ದೇರ್ ಆರ್ ಅದರ್ ಥಿಂಗ್ಸ್ ಟು ಡ್ರಿಂಕ್. ಕಾಫಿನೇ ಕುಡಿಬೇಕಂತ ಏನು ಅಲ್ವಾ? ಈಗ ಮೆನ್ಗೂ ಸಹ TB ರಿಸ್ಕ್ ಇದೆ ಅಂತ ಗೊತ್ತಾದ್ರೆ ಅಥವಾ ಕ್ಯಾನ್ಸರ್ ರಿಸ್ಕ್ ಇದೆ ಅಂತ ಗೊತ್ತಾದ್ರೆ ವೈ ಹಿ ಶುಡ್ ಸ್ಮೋಕ್? ಬಿಡಬೇಕು ಸ್ಮೋಕಿಂಗ್. ದೇರ್ ಆರ್ ಸೋ ಮೆನಿ ಅದರ್ ಹಾಬೀಸ್ ಅಂಡ್ ಹ್ಯಾಬಿಟ್ಸ್ ದಟ್ ಹಿ ಕ್ಯಾನ್ ಡೆವಲಪ್ ಇನ್ಸ್ಟೆಡ್. ಅಲ್ವಾ? ಇಲ್ಲಪ್ಪ, ಈಗ ನಾವು ಏನ್ ಮಾಡ್ತೀವಿ, ಒಂದ್ ಕಡೆ ನಾವು ದೇವ್ರ ಮೇಲೆ ಬಿಟ್ಬಿಟ್ಟಿರ್ತೀವಿ ಅಲ್ಲ. ನಮ್ಗೆ ಕಾಯಿಲೆ ಬಂದ್ರು ದೇವರಿಂದ, ವಾಸಿ ಆದ್ರೂ ದೇವರಿಂದ ಅನ್ನೋದನ್ನ ನಾವು ದೇವ್ರ ಮೇಲೆ ಭಾರ ಆಗ್ಬಿಟ್ಟಿರ್ತೀವಿ. ಸೊ ದಟ್ಸ್ ಬೇಸಿಕಲಿ ರಾಂಗ್. ದೇವ್ರು ನಮ್ಗೆ ಬುದ್ಧಿ ಕೊಟ್ಟಿದ್ದಾನೆ ಅಂತ ನಾವು ಮರ್ತು ಬಿಟ್ಟಿರ್ತೀವಿ. ಓಕೆ, ವಿ ಹ್ಯಾವ್ ಟು ಯೂಸ್ ಅವರ್ ಮೈಂಡ್
ಓಕೆ ರೈಟು ಗೊತ್ತಿದೆ ರಾಂಗು ಗೊತ್ತಿದೆ ಅಂದಮೇಲೆ ನಾವು ರೈಟ್ ಫಾಲೋ ಮಾಡಬೇಕು. ಓಕೆ ಸೊ ಅದು ಚೆನ್ನಾಗಿರ್ತದೆ. ನಮ್ಮ ಒಬ್ಬರಿಗೆ ಅಲ್ಲ ನಾವು ಚೆನ್ನಾಗಾಗಿ, ನಮ್ಮ ಬ್ರದರ್ ಸಿಸ್ಟರ್ಸು ಚೆನ್ನಾಗಾಗ್ಲಿ, ನಮ್ಮ ಮನೆನೂ ಚೆನ್ನಾಗಿರ್ಲಿ, ನಮ್ಮ ಫ್ರೆಂಡ್ಸು ಚೆನ್ನಾಗಿರ್ಲಿ ಅನ್ನೋದನ್ನ ಮಾತು ಹರಡಿಸಿದ್ರೆ ಎಷ್ಟು ಚೆನ್ನಾಗಿರ್ತದೆ ಹೌದು ಅಲ್ವಾ? ಸತ್ಯ. ರೈಟ್. ಸೊ ಈಗಿನ ಯಂಗ್ಸ್ಟರ್ಸ್ ಯೂಟ್ಯೂಬಲ್ಲಿ ನೋಡಿಕೊಂಡು ಡಯಟ್ ಮಾಡೋದು ಅಥವಾ ಜಿಮ್ಗೆ ಹೋಗೋದು ಇದೆಲ್ಲ ಮಾಡ್ತಾರೆ. ಒಬ್ರಿಗೆ ವರ್ಕ್ ಆಗೋ ಡಯಟು ಎಲ್ರಿಗೂ ಏನಕ್ಕೆ ವರ್ಕ್ ಆಗಲ್ಲ ಸರ್? ಯಾಕೆ ಅದು ಕೆಲವ್ರಿಗೆ ಫೇಲ್ ಆಗುತ್ತೆ, ಕೆಲವರಿಗೆ ಮಾತ್ರ ವರ್ಕೌಟ್ ಆಗುತ್ತೆ? ಡೆಫಿನೆಟ್ಲಿ ಸಿ, ನಾನು ಹೇಳಿದಾಗೆ ಈವನ್ ಟ್ವಿನ್ಸ್ ಆರ್ ಡಿಫ್ರೆಂಟ್. ಓಕೆ, ನಾನು ಇರೋ ಥರ ನನ್ನ ಬ್ರದರು ಇಲ್ಲ, ನನ್ನ ಸಿಸ್ಟರು ಇಲ್ಲ. ಓಕೆ, ನನ್ನ ಥರ ಯಾರೂ ಇಲ್ಲ ಆ್ಯಕ್ಚುಲಿ. ಐ ಆಮ್ ಮೀ, ವೆರಿ ಯುನೀಕ್. ನನ್ನಲ್ಲಿ ಇರೋ ಟ್ರೇಡ್ಸ್ DNA ಏನಿದಾವೋ ಅದನ್ನು ನಾನು ಚೆಕ್ ಮಾಡಿ ಅದಕ್ಕೆ ನಾನು ಫಾಲೋ ಮಾಡ್ಕೊಂಡು ಹೋದರೆ ನನ್ನ ಲೈಫ್ ಚೆನ್ನಾಗಿರ್ತದೆ. ಬೇರೆ ಅವ್ನು ಮಾಡ್ತಿದ್ದಾನೆ, ಅವ್ನು ಜಿಮ್ಗೆ ಹೋಗಿ ಅದು ವೇ ಪ್ರೋಟೀನ್ ತೊಗೋತಾ ಇರ್ಬೋದು, ನಾನು ತೊಗೋತೀನಿ ಅಂತ ಹೇಳಿದ್ರೆ ಇಟ್ ಮೇ ನಾಟ್ ವರ್ಕ್ ಫಾರ್ ಹಿಮ್. ಓಕೆ, ಕೆಲವರು ತುಂಬ ಕಮ್ಮಿ ಶ್ರಮ ಪಟ್ಟು ಜಾಸ್ತಿ ಬಾಡಿ ಬಿಲ್ಡ್ ಮಾಡಿಬಿಟ್ಟಿರ್ತಾರೆ. ಹೌದು, ಇವರು ಡಂಬಲ್ಸ್ ಹೊಡಿತಾರೆ ವೇಟ್ ಎತ್ತಾರೆ, ಏನು ಅವ್ರಿಗೆ ಸುಖ ಕಾಣಿಸಲ್ಲ. ರೈಟ್. ಸೊ ಇದನ್ನೆಲ್ಲ ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡಿದ್ರೆ ನಿಮಗೆ ನಾವು ಹೇಳ್ಕೊಡ್ತೀವಿ ನೀವು ಏನಕ್ಕೆ ಬೆಟರ್. ನಿಮಗೆ ನೀವು ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಸ್ಪ್ರಿಂಟಿಂಗ್, ರನ್ನಿಂಗ್, ಮ್ಯಾರಥಾನ್ ಅಥವಾ 100 ಮೀಟರ್ಸ್ ಇದು ನಿಮಗೆ ಬೆಟರಾ ಅಥವಾ ನೀವು ಬಾಡಿ ಬಿಲ್ಡ್ ಮಾಡೋದು ಬೆಟರ್ ಅನ್ನೋದನ್ನ ಗೊತ್ತಾಗುತ್ತೆ ಅದರಲ್ಲಿ. ವೈ ಅನ್ನೆಸೆಸರಿ ಆರ್ ಗೋಯಿಂಗ್ ಫಾರ್ ಬಾಡಿ ಬಿಲ್ಡಿಂಗ್ ವೆನ್ ಯು ಆರ್ ನಾಟ್ ಮೇಡ್ ಫಾರ್ ದಟ್? ಹೌದು ಅಲ್ವಾ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ರನ್ನಿಂಗ್ಗೆ ಹೋದ್ರೆ ನೀವು ಸ್ಲಿಮ್ ಆಗೋ ಥರ ಇದ್ದಾರೆ, ಸ್ಲಿಮ್ ಆಗಿಬಿಡ್ತೀರಾ, ಇಲ್ಲ ನೀವು ದಪ್ಪ ಆಗಬೇಕು ಅಥವಾ ಎಷ್ಟು ನಿಮ್ಮ ಅಪ್ರಾಪ್ರಿಯೇಟ್ ವೇಟ್ ಇರಬೇಕು ಅದು ನಿಮ್ಮ ಬಾಡಿ ಮಾಡ್ತದೆ. ಯು ಡೋಂಟ್ ಟೇಕ್ ಮೆಜರ್ಸ್ ಇನ್ ಯುವರ್ ಹ್ಯಾಂಡ್. ಇಷ್ಟೇ ನಾನು ಕಾರ್ಬೋಹೈಡ್ರೇಟ್ ತಿನ್ನಬೇಕು, ಇಷ್ಟೇ ಪ್ರೋಟೀನ್ ತಿನ್ನಬೇಕು ಅನ್ನೋದನ್ನ ಅದು ಬಿಟ್ಬಿಡಿ. ಓಕೆ, ಯುವರ್ ಬಾಡಿ ನೋಸ್ ವಾಟ್ ಇಟ್ ನೀಡ್ಸ್, ರೈಟ್? ಸೊ ಇಟ್ ವಿಲ್ ಟೇಕ್. ಓಕೆ. ಸೊ ಹಾಗಾಗಿ ಏನಾಗ್ತದೆ, ಫಾರ್ ಸಮ್ ಇಟ್ ವಿಲ್ ವರ್ಕ್ಸ್, ಫಾರ್ ಸಮ್ ಇಟ್ ವಿಲ್ ನಾಟ್ ವರ್ಕ್. ಓಕೆ, ಇದು ಜನರಲಿ ಆಯಿತು. ಈಗ ಡಿಸೀಸ್ ಬಂದಿರೋರ್ಗೂ ಸಹ ಅಷ್ಟೇ, ನಾವು ಅವ್ರಿಗೆ ಜನರಲ್ ಡಯಟ್ ಕೊಡ್ತೀವಿ, ಕ್ಯಾಲರಿ ಬೇಸ್ಡ್ ಡಯಟ್. 1500 ಅಥವಾ 2000 ಕ್ಯಾಲರಿ ಡಯಟ್ ಕೊಟ್ಟರೆ ಅವ್ರಿಗೆ ಅದು ವರ್ಕ್ ಆಗದೆ ಇರ್ಬೋದು. ಓಕೆ, ಅವರು ವೇಟ್ ರಿಡಕ್ಷನ್ಗೆ ಮಾಡ್ತಾರೆ, ವೇಟ್ ರಿಡಕ್ಷನ್ ಆಗದಿರಾನು ಇರ್ಬೋದು ಅಥವಾ ಸ್ವಲ್ಪ ಆಗುತ್ತೆ ಸ್ಟಾರ್ಟಿಂಗಲ್ಲಿ, ಆಮೇಲೆ ಆಗಲ್ಲ, ಬಿಟ್ಟಿದ ತಕ್ಷಣ ತುಂಬ ತಿರ್ಗಾ ಸ್ಟಾರ್ಟ್ ಆಗಿಬಿಡ್ತದೆ. ಸೊ ಎಲ್ಲ ಆಸ್ಪೆಕ್ಟ್ಸ್ ಇರ್ತದೆ. ಸೊ ಸೇಮ್ ಡಯಟ್ ವಿಲ್ ವರ್ಕ್ ಫಾರ್ ಸಮ್ ಇಟ್ ವಿಲ್ ನಾಟ್ ವರ್ಕ್, ಬಿಕಾಸ್ ವಿ ಡೋಂಟ್ ಹ್ಯಾವ್ ದ traits in our body, we don't have the phenotypes in our body. So ಅದನ್ನು ನಾವು ಅರ್ಥ ಮಾಡ್ಕೊಂಡು ನಾವು ವರ್ಕ್ ಮಾಡಿದ್ರೆ, ತಿಂದರೆ, ನಮ್ಮ ಲೈಫ್ ಸ್ಟೈಲ್ ಅದ್ರ ಪ್ರಕಾರ ಮಾಡ್ಕೊಂಡ್ರೆ ನಾವು ವಿ ಕ್ಯಾನ್ ಬಿ ವೆರಿ ಫೈನ್. ಓಕೆ, ಚೆನ್ನಾಗಾಗಲಿಕ್ಕೆ ಸಾಧ್ಯ. ಸ್ವಲ್ಪ ಶ್ರಮದಲ್ಲಿ ನಾವು ಜಾಸ್ತಿ ರಿಸಲ್ಟ್ ಪಡಿಬೋದು. ಇನ್ನೊಂದು ಎಪಿಜೆನೆಟಿಕ್ಸ್. ಸೊ ಎಪಿಜೆನೆಟಿಕ್ಸಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಲೈಫ್ ಸ್ಟೈಲ್. ಓಕೆ, ಲೈಫ್ ಸ್ಟೈಲ್. ಬಟ್ ಪ್ರಿಸೈಸ್ ಲೈಫ್ ಸ್ಟೈಲ್ಗೆ ಎಪಿಜೆನೆಟಿಕ್ಸ್ ಅಂತ ಹೇಳ್ತೀವಿ. ಪ್ರಿಸೈಸ್ ನಮಗೆ ಏನು ಬೇಕು ಅದನ್ನು ಕಂಡು ಹಿಡಿದು ಅದರ ಬಗ್ಗೆ ನಾವು ಆ್ಯಕ್ಷನ್ ಪ್ಲ್ಯಾನ್ ಏನು ಪ್ರಿಪೇರ್ ಮಾಡಿ ಕೊಡ್ತೀವಿ, ಅದಕ್ಕೆ ನಾವು ಎಪಿಜೆನೆಟಿಕ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಬೇರೆ ಸಂದರ್ಭದಲ್ಲಿ ಅದು ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಲೈಫ್ ಸ್ಟೈಲ್ ಈಸ್ ಲೈಕ್ ಒನ್ ಸೈಜ್ ಫಿಟ್ಸ್ ಆಲ್. ಓಕೆ, ಇದು ಕಾಮನ್ ಆಗಿ ನಿಮಗೆ ಬಿಸಿಲಲ್ಲಿ ಹೋಗೋದು ಅಥವಾ ಇದು ಕುಡಿಯೋದು, ಬೆಳಗ್ಗೆ ನಿಂಬೆಹಣ್ಣು ಕುಡಿತೀರಾ, ವಾಟ್ ಎವರ್ ಇಟ್ ಈಸ್ ಲೈಕ್. ಸೊ ದೀಸ್ ಆರ್ ಆಲ್ ಯುವರ್ ಕಾಮನ್ ಥಿಂಗ್ಸ್. ಅದು ಲೈಫ್ ಸ್ಟೈಲ್ ಆಸ್ಪೆಕ್ಟ್ಸ್. ಈ ಎಪಿಜೆನೆಟಿಕ್ಸಲ್ಲಿ ನಿಮಗೆ ಇಂಟಾಲರೆನ್ಸಸ್ ಏನಿದೆ, ನಿಮಗೆ ಗ್ಲೂಟನ್ ಇಂಟಾಲರೆನ್ಸ್ ಇದೆಯಾ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದೆಯಾ, ಓಕೆ, ಅಥವಾ ಕೆಫಿನ್ ಇಂಟಾಲರೆನ್ಸ್ ಇದೆಯಾ. ಸೊ ಇದರ ಬಗ್ಗೆ ನಾವು ಗೊತ್ತಾಗಿ ಅದು ನಾವು ನಿಮಗೆ ಏನು ಆ್ಯಕ್ಷನ್ ಪ್ಲಾನ್ ಕೊಡ್ತೀವೋ ದಟ್ ಬಿಕಮ್ಸ್ ಎಪಿಜೆನೆಟಿಕ್ ಪ್ಲಾನ್ ಫಾರ್ ಯು. ಓಕೆ, ದಿಸ್ ಇಸ್ ಪ್ರಿಸೈಸ್, ಮೋರ್ ಪ್ರಿಸೈಸ್. ಎಪಿಜೆನೆಟಿಕ್ಸ್ ಇಸ್ ನಥಿಂಗ್ ಬಟ್ ಲೈಫ್ ಸ್ಟೈಲ್ ಪ್ರಿಸೈಸ್ ಲೈಫ್ ಸ್ಟೈಲ್ ಪ್ಲಾನ್. ಓಕೆ, ಹಾ. ಸೊ ನಮ್ಮ ಡೈಲಿ ಲೈಫ್ ಸ್ಟೈಲ್ ಒಳ್ಳೆ ಗುಡ್ ಹ್ಯಾಬಿಟ್ಸ್ ಇಂದ ಬ್ಯಾಡ್ ಜೀನ್ಸ್ನೆಲ್ಲ ಆಫ್ ಮಾಡಿ ಗುಡ್ ಜೀನ್ಸ್ನ ಆನ್ ಮಾಡಬಹುದು. ಎಕ್ಸಾಕ್ಟ್ಲಿ, ಯು ಅಂಡರ್ಸ್ಟುಡ್ ರೈಟ್. ಇವಾಗಿನ ಯಂಗ್ಸ್ಟರ್ಸ್ ಅಲ್ಲಿ ಸ್ಟ್ರೆಸ್ ಮತ್ತೆ ಬ್ರೇಕಪ್ ಇಂದ ಆಗೋ ಡಿಪ್ರೆಷನ್ ಇದೆಲ್ಲ ಕಾಮನ್ ಆಗಿದೆ. ಸೊ ಅವರ ಮೆಂಟಲ್ ಸ್ಟ್ರೆಸ್ ಮತ್ತೆ ಎಮೋಷನ್ ಅವರ DNA ನ ಅಫೆಕ್ಟ್ ಮಾಡುತ್ತಾ ಸರ್? ಓ ಎಸ್, ಡೆಫಿನೆಟ್ಲಿ ತುಂಬ ಎಫೆಕ್ಟ್ ಮಾಡುತ್ತೆ. ಸ್ಟ್ರೆಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ DNA ಬ್ಯಾಲೆನ್ಸ್, ಐ ವಿಲ್ ಸೇ. ಓಕೆ, this, you know, when stress is there, it activates genes that increases inflammation. Okay. Internal inflammation ಅಂದರೆ ಇದು ಐಟಿಸ್ ಅಂತ ಹೆಸರು ಇರುವಂತಹ ಕಾಯಿಲೆಗಳು, ಅರ್ಥರೈಟಿಸ್, ಪ್ಯಾಂಕ್ರಿಯಾಟೈಟಿಸ್, ಕಂಜಕ್ಟಿವೈಟಿಸ್ ಅಥವಾ ಏನೇ ಐಟಿಸ್ ಇದ್ರೆ ಅದೆಲ್ಲ ಇನ್ಫ್ಲಮೇಷನ್ಗೆ ಸಂಬಂಧಪಟ್ಟಿದ್ದು. ಓಕೆ, ಸೊ ಈ ಥರ ಹಲವಾರು ಕಾಯಿಲೆಗಳಿದ್ದಾವೆ. ಸೊ ಈ ಬಾಡಿಯಲ್ಲಿ ಇನ್ಫ್ಲಮೇಷನ್ ಕ್ರಿಯೇಟ್ ಆಗುತ್ತೆ, ನಿಮ್ಮ ಆ ಪರ್ಟಿಕ್ಯುಲರ್ ಆರ್ಗನ್ಸ್ಗೆ ಎಫೆಕ್ಟ್ ಆಗುತ್ತೆ. ಸ್ಟ್ರೆಸ್ಸಿಂದ ಆಗೋದು. ಇದು DNA-ಗೆ ಎಫೆಕ್ಟ್ ಆಗುತ್ತೆ. DNA ವಿಲ್ ವರ್ಕ್ ಆನ್ ದಿಸ್. ಓಕೆ, ಸೊ ಇಟ್ ವಿಲ್ ಸ್ವಿಚ್ ಆನ್ ಯುವರ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಲ್ಸೋ.
ಸ್ಟ್ರೆಸ್ ಬಂದರೆ ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ವಿಚ್ ಆನ್ ಆಗುತ್ತೆ, ಅಂದರೆ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ, ನಿಮಗೆ ಡಯಾಬಿಟೀಸ್ ಉಂಟಾಗುವ ಚಾನ್ಸಸ್ ಇರುತ್ತೆ. ಸೊ ಇದು ಒಂದು ಸಹ ಸ್ಟ್ರೆಸ್ಸಿಂದ ಬರ್ತದೆ. ಮತ್ತು ಇದು ಡಿಸ್ರಪ್ಟ್ಸ್ ಯುವರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಲ್ಸೋ. ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೂ ಸಹ ಇದು ಜೀನ್ಸ್ ಎಫೆಕ್ಟ್ ಆಗುತ್ತೆ. ಸ್ಟ್ರೆಸ್ ವಿಲ್ ಲೈಕ್ ಐ ಸೆಡ್ ಇಟ್ ವಿಲ್ ವರ್ಕ್ ಆನ್ ಯುವರ್ ಬಾಡಿ. ಓಕೆ, ನಿಮ್ಮ ಮೂಡ್ ಅಪ್ಸೆಟ್ ಮಾಡುತ್ತೆ, ಬೇಕಾದಷ್ಟು ಚೇಂಜಸ್ ಬರುತ್ತೆ ಬಾಡಿಯಲ್ಲಿ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅದು ತುಂಬ ಕ್ರಿಯೇಟ್ ಆಗುತ್ತೆ ಫಾರ್ ಬೋತ್ ಮೇಲ್ ಫಿಮೇಲ್ ಇಬ್ರಿಗೂ ಹೇಳ್ತೀನಿ. ಸೊ ದಿಸ್ ವಿಲ್ ಡೆಫಿನೆಟ್ಲಿ ಎಫೆಕ್ಟ್ ದ ಬಾಡಿ. ಇದರಲ್ಲಿ ಏನಾಗ್ತದೆ, ನೀವು ಹೇಳಿದಾಗೆ ಇತ್ತೀಚೆಗೆ ಅಲ್ಲ, ವಾಟ್ ಹ್ಯಾಪನ್ಸ್ ಈಸ್ ಬ್ರೇಕಪ್ ಈಸ್ ಫ್ಯಾಷನ್. ಅವ್ರಿಗೆ ಬಿಟ್ಟ ಇವ್ರಿಗೆ ಹಿಡ್ಕೊಂಡೆ, ಅವ್ರಿಗೆ ಬಿಟ್ಟ ಇವ್ರಿಗೆ ಹಿಡ್ಕೊಂಡೆ ಅಂತ. ಓಕೆ, ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್ ದೀಸ್ ಡೇಸ್. ಓಕೆ, ಅದು ಟ್ರೂ ಲವ್ ಅನ್ನೋದು ಕಾನ್ಸೆಪ್ಟೇ ಇಲ್ಲ ಇವಾಗ. ಓಕೆ, ಟ್ರೂ ಲವ್ ಅಂತ ಕಾನ್ಸೆಪ್ಟ್ ಇಲ್ಲ. ಬಟ್ ಮೇಲ್ ವಿಲ್ ದೇ ಟೇಕ್ ದಿಸ್ ಮೋರ್ ಸೀರಿಯಸ್ಲಿ. ಇರ್ಬೋದು ಫಿಮೇಲ್ಸ್ ಅಲ್ಲಿ, ಬಟ್ ಆಸ್ ಎ ಮೇಲ್ ಐ ವಾಂಟ್ ಟು ಸ್ಪೀಕ್. ಓಕೆ, ಮೇಲ್ ಟೆಂಡೆನ್ಸಿ ಏನಿರುತ್ತೆ, ದೇ ವಿಲ್ ಟೇಕ್ ಥಿಂಗ್ಸ್ ವೆರಿ ಟು ದ ಸೀರಿಯಸ್ಲಿ, ಟು ದ ಹಾರ್ಟ್ ತಗೊಂಡ್ಬಿಟ್ಟಿರ್ತಾರೆ. ಓಕೆ, ಸೊ ಒಂದು ಹುಡುಗಿ ಅವ್ರ ಕೊಲೀಗ್ ಒಂದು ಸ್ವಲ್ಪ ಕ್ಲೋಸ್ನೆಸ್ ಆಗಿ ಮಾತಾಡಿದ್ರೆ ಅಥವಾ ಜೊತೆಲಿ ಟೀ ಕಾಫಿ ಕುಡಿದ್ಬಿಟ್ರೆ, ಓಕೆ, ದಿ ಮ್ಯಾನ್ ವಿಲ್ ಥಿಂಕ್ ಫಾಲ್ ಇನ್ ಲವ್. ಓಕೆ, ಸೊ ಹೀಸ್ ಅ ಗಾನ್ ಕೇಸ್. ಸೊ ಬಟ್ ಆ್ಯಕ್ಚುಲಿ ದ ಫಿಮೇಲ್ ಇಸ್ ನಾಟ್ ಪ್ರಾಂಪ್ಟಿಂಗ್ ಎನಿಥಿಂಗ್ ಲೈಕ್ ದಟ್. ನಾಳೆ ದಿನ ಅವಳು ಬೇರೆ ಹುಡುಗನ ಹತ್ರ ಹೋಗ್ಬಿಟ್ರೆ ದಿಸ್ ಪರ್ಸನ್ ವಿಲ್ ಗೋ ಇನ್ ಟು ಡಿಪ್ರೆಷನ್. ಓಕೆ, ಸೊ ಬೇಸಿಕಲಿ ದಿಸ್ ಈಸ್ ಹ್ಯಾಪನಿಂಗ್. ಸೊ ದಿಸ್ ವಿಲ್ ಕ್ರಿಯೇಟ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಓಕೆ, DNA ಎಫೆಕ್ಟ್ ಆಗುತ್ತೆ. ಮತ್ತು ಸಪ್ರೆಸಸ್ ಇಮ್ಯುನಿಟಿ ಆಲ್ಸೋ. ಸ್ಟ್ರೆಸ್ ವಿಲ್ ಸಪ್ರೆಸ್ ಯುವರ್ ಇಮ್ಯುನಿಟಿ. ಇಮ್ಯುನಿಟಿ ಇಸ್ ದ ಕೀ ಫಾರ್ ಯುವರ್ ಹೆಲ್ತ್. ಸೊ ಇಮ್ಯುನಿಟಿನೇ ಕಮ್ಮಿ ಆಗಿಬಿಟ್ರೆ ಬಾಡಿಯಲ್ಲಿ ಬೇಕಾದಷ್ಟು ಕಾಯಿಲೆಗಳು ಉತ್ಪಾದನೆ ಆಗ್ತದೆ, ಉಟ್ಕೊಳ್ಳುತ್ತೆ. ಓಕೆ, ದಿಸ್ ವಿಲ್ ಕ್ರಿಯೇಟ್ ಲಾಟ್ ಆಫ್ ಎಫೆಕ್ಟ್ಸ್ ಇನ್ ದ ಬಾಡಿ. ಮತ್ತು ಮೂಡ್ ಆ್ಯಂಡ್ ಎಮೋಷನ್ಸ್ ಬಗ್ಗೆನೂ ಹೇಳಿದೆ, ಇಟ್ ವಿಲ್ ಹ್ಯಾಪನ್. ಮತ್ತು ನಿಮ್ಮ ಸಿರ್ಕೇಡಿಯನ್ ರಿದಮ್ ಸಹ ಇಂಬ್ಯಾಲೆನ್ಸ್ ಆಗ್ತದೆ. ನೀವು ಟೆನ್ಷನಲ್ಲಿದ್ದರೆ ನೈಟ್ ನಿದ್ದೆ ಬರೋಲ್ಲ, ಇದು ನೋಡಿದ್ದೀರಾ. ಆ್ಯಂಡ್ ಯುವರ್ ಜೀನ್ಸ್ ಗೆಟ್ ಎಫೆಕ್ಟೆಡ್. ಓಕೆ, ಸೊ ಆ್ಯಕ್ಚುಲಿ ವಿ ಆರ್ ಟ್ರಿಗರಿಂಗ್ ದ ಜೀನ್ಸ್ ಫಾರ್ ಡಿಸೀಸಸ್. ಸ್ವಿಚ್ ಆನ್ ಮಾಡ್ಕೋತಾ ಇದ್ದೀವಿ ನಾವು, ಅರ್ಥ ಆಗ್ತಾ ಇರ್ಬೋದು ನಿಮಗೆ. ಓಕೆ, ಸ್ವಿಚ್ ಆನ್ ಮಾಡ್ಕೋತಾ ಇದ್ದೀವಿ ನಾವು ಸ್ಟ್ರೆಸ್ಸಿಂದ. ಸ್ಟ್ರೆಸ್ ಇದೆ, ನಾವು ಸ್ವಿಚ್ ಆನ್ ಮಾಡ್ಕೋತಾ ಇದ್ದೀವಿ. ಅದು ಏನು ಸ್ವಿಚ್ ಆನ್ ಆಗುತ್ತೆ ಅನ್ನೋದನ್ನ ಡಿಪೆಂಡ್ ಆಗುತ್ತೆ. ಸೊ ಆ ಕಾಯಿಲೆ ಮುಂದೆ ಬರುತ್ತೆ. ಓಕೆ, ಸೊ ನಾವು ಬಾಡಿ ಶಾಂತಿಯಾಗಿ ಇಟ್ಕೋಬೇಕು, ಕೂಲ್ ಡೌನ್ ಆಗಿ ಇಟ್ಕೋಬೇಕು. ಸ್ಟ್ರೆಸ್ ಏನಿದೆ, ಸ್ಟ್ರೆಸ್ ಇಸ್ ಸಾಲ್ವೇಬಲ್. ಸ್ಟ್ರೆಸ್ ಸಾಲ್ವ್ ಮಾಡ್ಕೋಬಹುದು. ನಿಮಗೆ ವರ್ಕ್ ಸ್ಟ್ರೆಸ್ ಇರ್ಬೋದು, ಫ್ಯಾಮಿಲಿ ಸ್ಟ್ರೆಸ್, ರಿಲೇಶನ್ಶಿಪ್ ಸ್ಟ್ರೆಸ್, ಕರಿಯರ್ ಸ್ಟ್ರೆಸ್, ವಾಟ್ ಎವರ್ ಸ್ಟ್ರೆಸ್ ಇಸ್ ದೇರ್, ಮೆಜಾರಿಟಿ ಆಫ್ ದ ಸ್ಟ್ರೆಸ್ ಇಸ್ ಸಾಲ್ವೇಬಲ್. ಓಕೆ, ಇದಕ್ಕೆ ನಾವು ಮಾತಾಡಿ ಸೊಲ್ಯೂಷನ್ಸ್ ಕಂಡು ಹಿಡಿದು ನಾವು ವಿ ಕ್ಯಾನ್ ಲೀಡ್ ಅ ಹ್ಯಾಪಿ ಲೈಫ್. ಓಕೆ, ಸೊ ಈ ಒಂದು ಲೈಫ್ಗೆ ಬಂದ್ಬಿಟ್ರೆ ನಿಮ್ಮ ಹೆಲ್ತ್ ಚೆನ್ನಾಗಿರ್ತದೆ. ಇಲ್ಲ ಅಂದ್ರೆ ನಮಗೆ ಗೊತ್ತಾಗಲ್ಲ, ನನ್ನ ಸ್ಟ್ರೆಸ್ ಒಂದ್ ಕಡೆ ಇರ್ತದೆ, ಒಂದ್ ಕಡೆ ಬೇರೆ ಕಾಯಿಲೆ ಬರ್ತಾ ಇರ್ತದೆ. ಏನಾಗ್ತಾ ಇದೆ ಕನೆಕ್ಷನ್ ನಾವು ಕಂಡು ಹಿಡಿಯಕ್ಕಾಗಲ್ಲ. ದಿಸ್ ಇಸ್ ಮೋಸ್ಟ್ ಆಫ್ ದ ಥಿಂಗ್ಸ್ ಹ್ಯಾಪನ್. ಈವನ್ ಇನ್ ಫೀಮೇಲ್ ಇಟ್ ಅಫೆಕ್ಟ್ಸ್ ದಿ ಮೆನ್ಸ್ಟ್ರಲ್ ಸೈಕಲ್. ಸ್ಟ್ರೆಸ್ ಇಂದ ಪೀರಿಯಡ್ಸ್ ಮೇಲೆ ಕೆಳಗಡೆ ಆಗ್ತದೆ ಸ್ಟ್ರೆಸ್ ಇಂದ. ಓಕೆ, ಬರ್ದೇ ಇರೋನು ಇರ್ಬೋದು. ಸೊ ಆಲ್ ದೋಸ್ ಥಿಂಗ್ಸ್ ಆರ್ ಕಾಮನ್ now. These things these days, because this culture is like that. First of all, masculine behavior ಜಾಸ್ತಿ ಇದೆ. ಆವಾಗಲೇ ಪೀರಿಯಡ್ಸ್ ಮೇಲೆ ಕೆಳಗಡೆ ಇರ್ತದೆ. ದೆನ್ ಲಿಬಿಡೋ ಕಡಿಮೆ ಆಗ್ತದೆ, ಬಿಕಾಸ್ ದೇ ಆರ್ ಮಿಂಗ್ಲಿಂಗ್ ವಿತ್ ಟು ಮೆನಿ ಜೆಂಡರ್, ಆಪೋಸಿಟ್ ಜೆಂಡರ್ಸ್. ಸೊ ಇದೊಂದು ನಮ್ಮದು ಭಾವನೆ ಕಮ್ಮಿ ಆಗಿಬಿಡ್ತದೆ. ಅವ್ರ ಫೀಲಿಂಗ್ಸ್ ವಿಲ್ ಡಿಕ್ರೀಸ್. ಸೊ ಲೈಕ್ ವೈಸ್ ಅವರು ಲೈಫ್ ವಿಲ್ ಬಿ ಅಫೆಕ್ಟೆಡ್. ಓಕೆ, ಸೊ ಜೀನ್ಸ್ ವಿಲ್ ಟ್ರಿಗರ್ ಲಾಟ್ ಆಫ್ ಇಂಬ್ಯಾಲೆನ್ಸಸ್. ಸೊ ಅದೇ ನಾನು ಹೇಳಿದಾಗೆ ಇವಾಗ ಇದು ಜೀನ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಸ್ವಿಚ್ ಆನ್ ಆ್ಯಂಡ್ ಸ್ವಿಚ್ ಆಫ್ ಮಾಡೋದಕ್ಕೆ ಜೀನ್ ಎಕ್ಸ್ಪ್ರೆಷನ್ ಅಂತ ಪದ ಇದೆ. ಸೊ ಇದನ್ನು ನಾವು ನಮ್ಮ ಕೈಯಲ್ಲಿ ಇದೆ. ನಾವು ಸ್ಟ್ರೆಸ್ ತಗೊಂಡು ನಮ್ಮ ಲೈಫ್ ಹಾಳು ಮಾಡ್ಕೋಬೇಕು ಅಂತ ಇದ್ದಾರೆ. ನೀವು ಸ್ವಿಚ್ ಆನ್ ಮಾಡ್ಕೋತಾ ಇದ್ದೀರಾ. ನಾನು ಪೀಸ್ಫುಲ್ ಆಗಿರಬೇಕು ಅಂದರೆ ನಾವು ಸ್ವಿಚ್ ಆಫ್ ಮಾಡಿಕೊಂಡು ಆರಾಮಾಗಿರ್ಬೋದು. ಸೊ ಜೀನ್ ಎಕ್ಸ್ಪ್ರೆಷನ್ಗೆ ಸ್ಟ್ರೆಸ್ ಈಸ್ ಎಫೆಕ್ಟಿಂಗ್. ಓಕೆ, ಸೊ ಇದನ್ನು ನಾವು ಆಫ್ ಮಾಡ್ಕೊಂಡು ಇಟ್ಕೋಬೇಕು. ಸ್ಟ್ರೆಸ್ ಇದ್ರೆ ನಮ್ಮ ಬಾಡಿಯಲ್ಲಿ ಫೈಟ್ ಆ್ಯಂಡ್ ಫ್ಲೈಟ್ ಮೋಡ್ ಇರ್ತದೆ. ಕಾರ್ಟಿಸಾಲ್ಸ್ ಜಾಸ್ತಿ ಆಗಿಬಿಟ್ಟಿರ್ತದೆ. ಓಕೆ, ವೆನ್ ಕಾರ್ಟಿಸಾಲ್ ಇನ್ಕ್ರೀಸಸ್ ಅದರ್ ಥಿಂಗ್ಸ್ ಡಿಕ್ರೀಸಸ್. ಓಕೆ, ಪ್ರೀವಿಯಸ್ ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ ಕಾರ್ಟಿಸಾಲ್ ಬಗ್ಗೆ. ಸೊ ಅದನ್ನು ನೋಡಿ, ಯು ವಿಲ್ ಕಮ್ ಟು ನೋ ಅಬೌಟ್ ಕಾರ್ಟಿಸಾಲ್ ಲೆವೆಲ್ಸ್, ಹೌ ಇಟ್ ವಿಲ್ ಎಫೆಕ್ಟ್. ಕಾರ್ಟಿಸಾಲ್ ಬೇಕು, ಬಟ್ ಮಿತಿಗಿಂತ ಜಾಸ್ತಿ ಆದರೂ ಕಷ್ಟ, ಮಿತಿಗಿಂತ ಕಮ್ಮಿ ಆದರೂ ಕಷ್ಟ. ಓಕೆ, ಸೊ ಇದನ್ನು ತಿಳ್ಕೊಳ್ಳಿ. ಇಟ್ ವಿಲ್ ಹೆಲ್ಪ್ ಯು. ಸೊ ಗೈಸ್, ನಾವು ಡೈಲಿ ಲೈಫಲ್ಲಿ ಬೇಡದೇ ಇರೋ ವಿಷಯಕ್ಕೆ ತಗೊಳ್ಳೋ ಸ್ಟ್ರೆಸ್ಸಿಂದ ಎಷ್ಟೆಲ್ಲ ನಮ್ಮ ಹೆಲ್ತ್ ಅಫೆಕ್ಟ್ ಆಗುತ್ತೆ ಅನ್ನೋದನ್ನು ನೋಡಿ. ಸೊ ಸ್ಟ್ರೆಸ್ ಫ್ರೀ ಲೈಫ್ನ ಬದುಕೋಕ್ಕೆ ಆದಷ್ಟು ಟ್ರೈ ಮಾಡಿ.
ಸರ್ ನೀವು ಇದಕ್ಕೆ ಮುಂಚೆ ಹೇಳಿದ್ರಿ ಲೈಕ್ ಫುಡ್ಡಲ್ಲಿ ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡ್ಕೊಳ್ಬೋದು ಫಾರ್ ಅ ಹೆಲ್ದಿ ಲೈಫ್ ಅಂತ. ಈಸಿಯಾಗಿ ಫುಡ್ಡಲ್ಲಿ ಸ್ವಿಚ್ ಆಫ್ ಸ್ವಿಚ್ ಆನ್ ಮಾಡ್ಕೊಳ್ಬೋದು. ಆದರೆ ಒಂದು ಹುಡುಗಿನ ಲವ್ ಮಾಡಿ ಅವಳು ಬಿಟ್ಟೋದ್ರೆ ಅದನ್ನು ಹೇಗೆ ಈಸಿಯಾಗಿ ಮರೆಯೋಕ್ಕಾಗುತ್ತೆ? ಅದನ್ನ ಹೇಗೆ ಈಸಿಯಾಗಿ ಸ್ವಿಚ್ ಆಫ್ ಮಾಡೋಕ್ಕಾಗಲ್ವಲ್ಲ? ಖಂಡಿತ ಈಸಿಯಾಗಿ ಮಾಡೋಕ್ಕಾಗಲ್ಲ. ಬಟ್ ಟೈಮ್ ಈಸ್ ದ ಹೀಲಿಂಗ್ ಫ್ಯಾಕ್ಟರ್. ಪರ್ಸನ್ ಮಸ್ಟ್ ಅಂಡರ್ಸ್ಟ್ಯಾಂಡ್. ಹುಡುಗಿ ಒಂದೇ ಅಲ್ಲ ಪ್ರಪಂಚದಲ್ಲಿ. ಓಕೆ, ಇದು ನಿಮ್ಮ ಭಾಗ್ಯದಲ್ಲಿ ಅವಳಿಲ್ಲ ಏನೋ, ಅಥವಾ ನಿಮ್ಮ ಸುಖ ಅವಳ ಭಾಗ್ಯದಲ್ಲಿ ಇಲ್ಲ ಏನೋ. ಓಕೆ, ಇದನ್ನು ಅರ್ಥ ಮಾಡ್ಕೋಬೇಕು. ನೀವು ಲೈಫ್ ಹಾಳು ಮಾಡಿಕೊಂಡು ನಿಮ್ಮ ಕರಿಯರ್ ಹಾಳು ಮಾಡಿಕೊಂಡು ಇದ್ರೆ ಇಲ್ಲ. ಯು ಬಿಹೇವ್ ಇನ್ ಸಚ್ ಅ ವೇ ದಟ್ ಗರ್ಲ್ ವಿಲ್ ಕಮ್ ಟು ಯು. ಇನ್ ಫ್ಯಾಕ್ಟ್ ಗರ್ಲ್ಸ್ ವಿಲ್ ಕಮ್ ಟು ಯು. ಯು ಕ್ರಿಯೇಟ್ ದಟ್ ಕೆಪಬಿಲಿಟಿ ಇನ್ ಯು. ಓಕೆ, ಆ ಮಾಚೋಯಿಸಮ್ ಇಟ್ಕೊಳ್ಳಿ, ಆ ಒಂದು ಕರಿಯರ್ ಇಟ್ಕೊಳ್ಳಿ. ಓಕೆ, ನಿಮ್ಮ ಒಂದು ಸಂಪಾದನೆಗೆ ನೀವು ಎಷ್ಟು ಫೋಕಸ್ ಆಗಿರಬೇಕು ಅಂದರೆ ಹುಡುಗಿನೆಲ್ಲ ಹುಡುಗಿರು ಬರಬೇಕು, ನನಗೆ ಮಾಡ್ಕೊಂಬದ್ವೆ ಅನ್ನೋ ಥರ ಅಷ್ಟೊಂದು ನಿಮಗೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಒಂದು ಹುಡುಗಿಯಿಂದ ಯಾಕೆ ಹೋಗ್ತೀರಪ್ಪ? ಕರೆಕ್ಟಾ? ಸೊ ಅರ್ಥ ಮಾಡ್ಕೊಳ್ಳಿ. ನಾಟ್ ಎ ಬಿಗ್ ಪ್ರಾಬ್ಲಮ್ ಆ್ಯಕ್ಚುಲಿ. ಓಕೆ, ಒಂದು ಹುಡುಗಿ ಹೋದರೆ ಇನ್ನೊಂದು ಬರ್ತಾಳೆ, ಅವಳಿಗಿಂತ ಚೆನ್ನಾಗೇ ಬರ್ಬೋದು. ಓಕೆ, ಬಟ್ ಕೀಪ್ ಟ್ರೈಯಿಂಗ್ ಆ್ಯಂಡ್ ಕ್ರಿಯೇಟ್ ದಟ್ credibility in you, create that capacity. Okay, so your life will be happy, I hope. Don't get into depression, don't get into this disappointment, love disappointment. ಓಕೆ, ಈಗಿನ ಕಾಲದಲ್ಲಿ ಯಾವ ಹುಡುಗ ಡಿಸಪಾಯಿಂಟ್ಮೆಂಟ್ ಇದ್ದಾನೆ ಅಂತ ಗೊತ್ತಾಗಲ್ಲ. ನಮ್ಮ ಟೈಮಲ್ಲಿ ಡಿಸಪಾಯಿಂಟ್ ಹುಡುಗ ಇದ್ದಾನೆ ಅಂದ್ರೆ ಗಡ್ಡ ಬಿಟ್ಕೊಂಡ್ಬಿಡ್ತಾ ಇದ್ದ. ಈಗಿನ ಕಾಲದಲ್ಲಿ ಗಡ್ಡ ಡಿಪ್ರೆಷನ್ ಅಲ್ಲಿ ಇರ್ತಾರೆ. ಓಕೆ, ಸೊ ಫರ್ಗೆಟ್ ಅಬೌಟ್ ದಿಸ್. ಏನಾದರೂ ಕನ್ಸಲ್ಟೇಷನ್ ಬೇಕು ಅಂದರೆ ಮೀಟ್ ಮಾಡಿ ಮಾತಾಡೋಣ. ಐ ವಿಲ್ ಟ್ರೈ ಟು ಚೇಂಜ್ ಯುವರ್ ಮೈಂಡ್. ಹಿಪ್ನೋಟಿಸಮ್ ಇದೆ, ವಿ ಕ್ಯಾನ್ ಟ್ರೈ ಟು ಫರ್ಗೆಟ್ ಇಟ್. ಕ್ಯಾರಿ ಆನ್ ಲೈಫ್ ಶುಡ್ ಬಿ ಮೇಡ್ ಫಾರ್ ಬೆಟರ್. ಓಕೆ, ನೀವು ಮುಂದೆ ಹೋಗೋದು ಚೆನ್ನಾಗಾಗಬೇಕು, ನಿಮ್ಮ ಒಂದು ಲೈಫ್ ಚೆನ್ನಾಗಿ ಇಟ್ಕೋಬೇಕು. ಓಕೆ, ಹುಡುಗಿ ನಿಮ್ಮ ಹತ್ರ ಬರೋ ಥರ ಒಂದು ಕೆಪಾಸಿಟಿ ಕ್ರಿಯೇಟ್ ಮಾಡ್ಕೊಳ್ಳಿ. ಐ ಹೋಪ್ ಇಟ್ ವಿಲ್ ವರ್ಕ್. ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್. ಡೆಫಿನೆಟ್ಲಿ. ಫಸ್ಟ್ ಆಫ್ ಆಲ್ ವಿ ಆರ್ ಬಿಕಮಿಂಗ್ ಮೋರ್ ವೆಸ್ಟರ್ನೈಸ್ಡ್. ಈ ಮದರ್ಸ್ ಡೇ, ಫಾದರ್ಸ್ ಡೇ ಇವೆಲ್ಲ ಡೇಗಳು ಸಹ ನಮ್ಮ ಇದರಲ್ಲಿ ಬಂದುಬಿಟ್ಟಿದೆ. ಈ ವ್ಯಾಲೆಂಟೈನ್ಸ್ ಡೇ ಅನ್ನೋದು ಸಹ ಒಂದು ಏನಿದೆ, ಒಂದು ಫೇವರೇಬಲ್ ಆಸ್ಪೆಕ್ಟ್ ಅಂತ ತಿಳ್ಕೊಂಡಿದ್ದೀವಿ, ಒಂದು ಸೆಲೆಬ್ರೇಷನ್ ಅಂತ ತಿಳ್ಕೊಂಡಿದ್ದೀವಿ. ಓಕೆ, ಪ್ರಪೋಸಿಂಗ್ ಡೇ ಅಥವಾ ಮಿಂಗ್ಲಿಂಗ್ ಡೇ, ಸಮಥಿಂಗ್ ಲೈಕ್ ದಟ್. ಬಟ್ ಆ್ಯಕ್ಚುಲಿ ಯು ಕ್ಯಾನ್ ಡೂ ದಟ್ ಎನಿ ಡೇ. ಓಕೆ, ವೆನ್ ಎವರ್ ಯು ವಾಂಟ್ ಯು ಕ್ಯಾನ್ ಡೂ. Not necessarily get involved into this kind of situation where it will be leading to you into depressions. Okay, ಹುಡುಗಿ ನಿಮಗೆ ಪ್ರೀತಿ ಮಾಡ್ತಾರೋ ಅಥವಾ ಹುಡುಗ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾನೋ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ಮೊದಲೇನೆ. ಯು ಡೋಂಟ್ ಹ್ಯಾವ್ ಟು ವೇಟ್ ಫಾರ್ ದಿಸ್ February 14th to get the shock of your life. Okay, if you know she is not tempted towards you, if you know she is or he is not favoring your prompts, ಅಥವಾ ನಿಮ್ಗೇನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅನ್ನೋ ಥರ ಇದ್ದರೆ, go for another one. ಮೊದಲನೇ, ಬಿಫೋರ್ ಯು ಗೆಟ್ ಇನ್ವಾಲ್ವ್ ವಿತ್ ಯುವರ್ ಹಾರ್ಟ್ ಆ್ಯಂಡ್ ಮೈಂಡ್ ಆ್ಯಂಡ್ ಎವ್ರಿಥಿಂಗ್, ಯು ಸ್ವಿಚ್ ಆಫ್. ಓಕೆ, ಯು ಸ್ವಿಚ್ ಆಫ್ ಯುವರ್ ಸಿಗ್ನಲ್ಸ್ ಆ್ಯಂಡ್ ಟೇಕ್ ಅನದರ್ ರೂಟ್, ರೈಟ್? ಸೊ ಈ ಥರ ಇದೆ. ಆ್ಯಂಡ್ ಮೂರವದು, ಈ ಪದ್ಧತಿ ಎಲ್ಲ ನಮಗೆ ಬೇಕಾಗಿಲ್ಲಪ್ಪ. ಓಕೆ, ನಾವು ಏಜ್ ಆಗಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಆ್ಯಕ್ಚುಲಿ ದಿಸ್ 14th February ಆ್ಯಂಡ್ ಆಲ್ is fake. Okay, just unnecessary. It is creating issues, problems, both in females and males. ಓಕೆ, ನಾಟ್ ಓನ್ಲಿ ದಿಸ್, ಈ ಲಿವಿಂಗ್ ರಿಲೇಷನ್ಶಿಪ್ಸು ಸಹ ಇವಾಗ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಓಕೆ, ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಲೀಡಿಂಗ್ ಟು ವೆರಿ ಬ್ಯಾಡ್ ವೆಸ್ಟರ್ನೈಸೇಷನ್ ಕಲ್ಚರ್ ಇನ್ ಹೌಸ್. ಓಕೆ, ಈಗ ವೆಸ್ಟರ್ನೈಸರ್ಸ್ ಆರ್ ಟ್ರೈಂಗ್ ಟು ಫಾಲೋ ಅಸ್. ಓಕೆ, ದೇ ಆರ್ ಟ್ರೈಂಗ್ ಟು ಫಾಲೋ ದ ಇಂಡಿಯನ್ ಕಲ್ಚರ್, ಆ್ಯಂಡ್ ವೇರ್ ಆಸ್ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ವೆಸ್ಟರ್ನ್ ಕಲ್ಚರ್. ವಿ ಹ್ಯಾವ್ ಗಾನ್ ಆ್ಯಕ್ಚುಲಿ ಟುವರ್ಡ್ಸ್ ವೆಸ್ಟರ್ನ್ ಕಲ್ಚರ್. ಓಕೆ, ಸೊ ಅದನ್ನು ವಾಪಸ್ ಇಂಡಿಯಾಗೆ ಬಂದುಬಿಡಿ, ಏಷ್ಯಾಗೆ ಬಂದುಬಿಡಿ, ನಮ್ಮ ಲೈಫ್ ಚೆನ್ನಾಗಿದೆ ಅನ್ನೋದನ್ನ ಹೇಳಕ್ಕೆ ಆಸೆ ಪಡ್ತೀನಿ. ಸೊ ಅದು ಮಾತ್ರ ಅಲ್ಲ ಸರ್, ಇವಾಗ February 14th ಜಸ್ಟ್ ಪ್ರಪೋಸ್ ಮಾಡೋದಲ್ಲದೆ ಆಲ್ರೆಡಿ ಲವರ್ಸ್ ಆಗಿರೋರು ಸೆಕ್ಷುವಲ್ ಇಂಟಿಮೆಸಿ ಮಾಡೋದಕ್ಕೆ ಆ ಡೇಟ್ನ ಫಿಕ್ಸ್ ಮಾಡ್ಕೊಳ್ತಾರೆ. ಸೊ ನೋಡಿದ್ರೆ ಆ ಡೇಟಲ್ಲಿ ಓಯೋ ರೂಮ್ಸ್ ಎಲ್ಲ ಬುಕ್ ಆಗಿರುತ್ತೆ, ಎಷ್ಟೋ ಕಾಂಡಮ್ ಸೇಲ್ ಆಗಿರುತ್ತೆ. ಸೊ ಫಿಕ್ಸ್ಡಾಗಿ ಅದೇ ಡೇಟಲ್ಲಿ ಹಂಗೆ ಫಿಕ್ಸ್ ಮಾಡ್ಕೊಂಡು ಮಾಡೋದು, ಇದ್ರ ಬಗ್ಗೆ ಒಂದು ವೆಲ್ನೆಸ್ ಕೋಚ್ ಆಗಿ ನೀವೇನು ಹೇಳ್ತೀರಾ? ಅದು ಯಾವ ರೀತಿ ಅವ್ನ ಅಫೆಕ್ಟ್ ಮಾಡುತ್ತೆ? ಇದು ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಇದೇ ಡೇಟ್ಗೆ ಅಂತ ಮಾಡ್ಕೊಂಡಿದ್ದಾರೆ ಜನ, ಬಟ್ ಆ್ಯಕ್ಚುಲಿ ಇದು ಇಲ್ದಿರೋವೇ ಈ ಕೆಲಸಗಳು ನಡೀತಾ ಇದ್ದಾವೆ. ಓಕೆ, ಲಿವಿಂಗ್ ರಿಲೇಷನ್ಶಿಪ್ಸ್ ಆಗಿರೋದು ಅದಕ್ಕೋಸ್ಕರ. ಓಕೆ, ಇದು February 14th ಲಿವಿಂಗ್ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡೋರು ಇದ್ದಾರೆ. ಓಕೆ, ರೈಟ್. ಸೊ ಇದು ಒಂದು ಮ್ಯಾರೇಜ್, ಬಿಫೋರ್ ಮ್ಯಾರೇಜ್ ಸೆಕ್ಷುವಲ್ ಇಂಟೆಲಿಜೆನ್ಸಲ್ಲಿ ಹುಡುಗಿ ಮಾಡೋದು ಇದು ಸಿನ್. ಓಕೆ, ಇದು ಸಿನ್. ಓಕೆ, ಇಟ್ಸ್ ನಾಟ್ ಎ ಕಲ್ಚರ್.
ಇಟ್ಸ್ ನಾಟ್ ಎ ಕಲ್ಚರಲ್ ಗೇನ್, ನೈದರ್ ಇಟ್ಸ್ ವೆಸ್ಟರ್ನೈಸ್ಡ್ acceptable ಥಿಂಗ್. ಓಕೆ, ಇದು ಮಾಡಿದ್ರೇ ನಾನು ವೆಸ್ಟರ್ನ್, ಇದು ಮಾಡಿದ್ರೇ ನಾನು ಮಾಡ್ರನ್ನು. ಸೊ ದಿಸ್ ಇಸ್ ಅ ಬ್ಯಾಡ್ ಇಂಡಿಕೇಶನ್ ಫಸ್ಟ್ ಆಫ್ ಆಲ್. ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ, ದೇ ಶುಡ್ ಮೇಂಟೈನ್ ದೇರ್ ವರ್ಜಿನಿಟಿ, ದೇ ಶುಡ್ ಮೇಂಟೈನ್ ದೇರ್ ಸ್ಟೇಟಸ್. ಫಸ್ಟ್ ಆಫ್ ಆಲ್ ಐ ವಿಲ್ ಸೇ ದಟ್ ಮೇಂಟೈನ್ ದೇರ್ ಸ್ಟೇಟಸ್. ಫ್ರೆಂಡ್ಸ್ ಆಗಿರೋದು ಬೇರೆದು. ಫ್ರೆಂಡ್ಸ್ ಆಗಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ವೆನ್ ಯು ಆರ್ ಗೆಟಿಂಗ್ ಇನ್ವಾಲ್ವ್ಡ್ ಇನ್ ಟು ಸೆಕ್ಷುವಲ್ ರಿಲೇಷನ್ಶಿಪ್ಸ್ ಏನಾಗ್ಬಿಡ್ತದೆ, ಒಂದು ಹುಡುಗ ಹುಡುಗಿದು ಲೈಫ್ ಹಾಳು ಮಾಡೋ ಥರ ಆಗ್ತದೆ, ರೈಟ್? ಸೊ ಹುಡುಗನ್ಗೆ ಈ ಫೀಲಿಂಗ್ ಯಾವಾಗಲೂ ಇರ್ತದೆ, ಆಮೇಲೆ ನಾನು ಈ ಥರ ಮಾಡಿದ್ದೀನಿ ಅಂತ. ಒಂದು ಹುಡುಗಿ ಆದವಳು ಬೇರೆ ಒಂದು ಕೈಯಿಂದ ಸೆಕ್ಷುವಲ್ ರಿಲೇಷನ್ಶಿಪ್ ಎಂಟರ್ ಆಗಿ ಅವ್ರದ್ದು ಮದುವೆ ಬೇರೆ ಗಂಡನ ಜೊತೆ ಆಗ್ಬಿಟ್ರೆ, ವಾಟ್ ಫೇಸ್ ಶಿ ಹ್ಯಾಸ್ ಟು ಶೋ ಟು ಹಿಮ್? ಸೀರಿಯಸ್ಲಿ ಶಿ ವಿಲ್ ಹ್ಯಾವ್ ದಟ್ ಗಿಲ್ಟ್ ಇನ್ ಹರ್ ಥ್ರೂಔಟ್ ದ ಲೈಫ್. ಹೌದು, ಈ ಗಂಡ ನನಗೆ ಸಿಕ್ಕಿರೋನು ನನ್ನ ಲೈಫ್ ಲಾಂಗ್ ನನಗೆ ಇವನು ನನಗೆ ಟೇಕ್ ಕೇರ್ ಮಾಡ್ತಾನೆ, ನನಗೆ ಫೀಡ್ ಮಾಡ್ತಾನೆ, ನನ್ನ ಮಕ್ಕಳಿಗೆ ಸಾಕ್ತಾನೆ, ನನಗೆ ಸಾಕ್ತಾನೆ, ನನಗೆ ಏನು ಬೇಕೆಲ್ಲ ತೊಗೊಂಬಂದು ಕೊಡ್ತಾನೆ. ಓಕೆ, ಈಸ್ ಕೇರ್ ಟೇಕರ್ ಆಫ್ ಮೀ. ನಾನು ಅವನಿಗೆ ನನ್ನ ದೇಹವನ್ನು ಕೊಡೋಕ್ಕಿಂತ ಮುಂಚೆ ನಾನು ಬೇರೆಯವ್ರ ಜೊತೆ ಹೋಗಿಬಿಟ್ಟಿದ್ದೀನಿ ಅಲ್ಲ ಅಂತ ಒಂದು ಫೀಲಿಂಗಲ್ಲಿ ಗಿಲ್ಟ್ ಇರ್ತದೆ. ಓಕೆ, ಸೊ ವೈ ಯು ವಾಂಟ್ ಟು ಎಂಟರ್ ದಿಸ್ ಲೈಫ್ ಲಾಂಗ್ ಡಿಪ್ರೆಷನ್? ಟ್ರೂ, ಹೌದು, ಲೈಫ್ ಲಾಂಗ್ ಡಿಪ್ರೆಷನ್. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್. ಬಿ ಇಂಡಿಯನ್, ಫಾಲೋ ಇನ್ ಯುವರ್ ಟೆಕ್ನಾಲಜೀಸ್. ಹೌದು, ನೀವು ಟೆಕ್ನಾಲಜಿಯಲ್ಲಿ ನೀವು ಮುಂದೆ ಬರೀರಿ, ನಾಟ್ ಇನ್ ಕಲ್ಚರ್. ಅವರ್ ಕಲ್ಚರ್ ಈಸ್ ಫಸ್ಟ್ ಕ್ಲಾಸ್, ಈಸ್ ವೆರಿ ರೋಬಸ್ಟ್. ವಿ ಹ್ಯಾವ್ ಟು ಸ್ಟಿಕ್ ಟು ದಟ್. ಓಕೆ, ಎಲ್ಲೂ ನಮಗೆ ಟೆನ್ಷನ್ಸ್ ಬರಲ್ಲ, ಎಲ್ಲೂ ನಮ್ಮ ರಿಲೇಷನ್ಶಿಪ್ ಹಾಳಾಗಲ್ಲ, ನಮಗೆ ಒಂದು ಬಾಂಡಿಂಗ್ ಚೆನ್ನಾಗಿರ್ತದೆ. ಐದರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಬಾಂಡಿಂಗ್ ಆಗಿರಲಿ ಅಥವಾ ಪೇರೆಂಟಿಂಗಲ್ಲಿ ನಾವು ಮಕ್ಕಳಿಗೆ ಬಾಂಡಿಂಗ್ ಇರಲಿ, ನಾವು ಚೆನ್ನಾಗಿರ್ತೀವಿ. ಓಕೆ, ನಾವು ಒಂದು ಕಡೆ ಗಿಲ್ಟ್ ಇಟ್ಕೊಂಡು ಯಾವಾಗಲೂ ಮತ್ತೆ ನಾವೇನು ಅನ್ಕೋತೀವಿ, ಮಗುಗೆ ಬಡಿಯೋದು, ಮಕ್ಕಳ ಮೇಲೆ ತೆಗಿತೀವಿ ಕೋಪನ, ಅಥವಾ ಗಂಡನಿಗೆ ಗೊತ್ತಾಯ್ತು ಏನಪ್ಪ ಈ ಹೆಂಗ್ಸ್ ನನಗೆ ಸಿಕ್ಕಿರೋದು ಮೊದಲೇ ಬೇರೆಯವ್ರ ಜೊತೆ ಹೋಗಿ ಬಂದಿದ್ದಾಳೆ ಅಂದ್ರೆ, ವಾಟ್ ಫೀಲಿಂಗ್ ಯು ವಿಲ್ ಹ್ಯಾವ್ ಯಾರು, ವಾಟ್ ಲೈಫ್ ಯು ವಿಲ್ ಹ್ಯಾವ್, ವಾಟ್ ಲವ್ ಯು ವಿಲ್ ಗಿವ್ ಟು ಹರ್, ಟೆಲ್ ಮಿ, ರೈಟ್? So this is all destroying thing. I don't want to talk more about it, but if you want to listen more about relationships, I will say that I am entering into a program in June or July. Date is not fixed. Okay. It is a 3-day transformational journey. I have named it as Design Your Transformation. Okay, Design Your Transformation alli it's not only about your health. Okay, it is about your health, it is about your career, it is about your relationships. Relationship, various relationships ಇದೆ, ಹಸ್ಬೆಂಡ್ ವೈಫ್ದು, ಮದರ್ ಚಿಲ್ಡ್ರನ್ದು, ಫಾದರ್ ಸನ್ದು, ಇವೆಲ್ಲ ರಿಲೇಷನ್ಶಿಪ್ಸ್ ಬಗ್ಗೆ ಮಾತಾಡೋಣ ಆ ಟೈಮಲ್ಲಿ. ಸೊ ಇದೆಲ್ಲ ರೆಡಿ ಆಗಿದೆ, ವೇಟಿಂಗ್ ಫಾರ್ ಸರ್ಟನ್ ಫೈನಲೈಸೇಷನ್ಸ್. ಸೊ ಇದ್ರ ಬಗ್ಗೆ ಒಂದು 3-day ಲೈವ್ ಪ್ರೋಗ್ರಾಮ್ ನಡೆಯುತ್ತೆ ಬ್ಯಾಂಗ್ಳೂರಲ್ಲಿ. ಓಕೆ, ವೆರಿ ಸೂನ್ ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಚಾನಲಲ್ಲೂ ಸಹ ನಾನು ಮಾಡ್ತೀನಿ, ಆ್ಯಡ್ ಕೊಡೋಣ. ಸೊ ಪೀಪಲ್ ವಿಲ್ ಜಾಯಿನ್. ಇದು ಪೇಯ್ಡ್ ಇರ್ತದೆ ಫಾರ್ 3 ಡೇಸಲ್ಲಿ. ಇದು ವರ್ಕ್ ಮಾಡ್ತಾ ಇದ್ದೀವಿ ಪ್ರೋಗ್ರಾಮ್. ಬೇರೆ ಮಾಹಿತಿ ನಿಮಗೆ ಮುಂದೆ ಸಿಗುತ್ತೆ. ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ನೀವು ನನ್ನ ವಾಟ್ಸಪ್ ಮೆಸೇಜ್ಗೆ ನೀವು ವಾಟ್ಸಪ್ ಹಾಕಿ ಇಂಟ್ರೆಸ್ಟೆಡ್ ಅಂತ, ಯು ಕ್ಯಾನ್ ಜಾಯಿನ್ ಮೈ ಗ್ರೂಪ್ ವಿಚ್ ಐ ಹ್ಯಾವ್ ಕ್ರಿಯೇಟೆಡ್ ಆಲ್ರೆಡಿ ಫಾರ್ ದಿಸ್. ಸೊ ಆ ಗ್ರೂಪಲ್ಲಿದ್ದರೆ ನಿಮಗೆ ಫರ್ದರ್ ಇನ್ಫಾರ್ಮೇಷನ್ಸ್ ನಾನು ನಿಮಗೆ ಅಪ್ಡೇಟ್ ಮಾಡ್ತೀವಿ. ಓಕೆ, ನೀವೊಬ್ಬರನ್ನ ಇಷ್ಟಪಟ್ಟರೆ ಅವ್ರಿಗೆ ಪ್ರಪೋಸ್ ಮಾಡಿ ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಿ, ಅದರಲ್ಲಿ ತಪ್ಪೇನಿಲ್ಲ. ಸೊ ಅವ್ರಿಗೆ ನೀವಂದರೆ ಇಷ್ಟ ಇದೆಯಾ ಇಲ್ವಾ ಅನ್ನೋದು ನಿಮಗೆ ಮೊದಲೇ ಗೊತ್ತಾಗುತ್ತೆ. ಸೊ ಅದೇ ನನ್ನ ಡಿಸಿಷನ್, ಅದೇ ಫೈನಲ್ ಡಿಸಿಷನ್ ಅಂತ ಅದ್ರ ಮೇಲೇ ಡಿಪೆಂಡ್ ಆಗಿ ಇರೋದು ಕರೆಕ್ಟ್ ಅಲ್ಲ. ಎಕ್ಸಾಕ್ಟ್ಲಿ, ವಾಟ್ ಯು ಸೆಡ್ ಇಸ್ ಎಕ್ಸಾಕ್ಟ್ಲಿ ರೈಟ್. ಓಕೆ, ಸೊ ಓಯೋ ರೂಮ್ಸ್ ಬಿಸ್ನೆಸ್ ಕಮ್ಮಿ ಆಗ್ತದೆ, ಕಾಂಡಮ್ ಸೇಲು ಕಮ್ಮಿ ಆಗ್ತದೆ ನೀವು ಹೇಳಾಗೆ. ಓಕೆ, ಸೊ ದಿಸ್ ಇಸ್ ಆಲ್ ವೆರಿ ಬ್ಯಾಡ್ ಹ್ಯಾಬಿಟ್ಸ್. ಓಕೆ, ಬೇಗ ಮದುವೆ ಆಗಿಬಿಡಿ. If you are having feelings, if you are feeling that urge to have sex, you can just talk to your girlfriend. ಮದುವೆ ಆಗ್ತೀಯಮ್ಮ? ಇಲ್ಲ, ಹೋಗು ಬೇರೆ ದಾರಿ, ನಾನು ಬೇರೆ ದಾರಿ. ಓಕೆ, get married, lead a happy life. Yes. Solution is there. ಹೌದು. ಸೊ ಇದ್ರ ಬಗ್ಗೆ ಆಗಲಿ, ನಿಮ್ಮ ಹೆಲ್ತ್ ಬಗ್ಗೆ ಆಗಲಿ, ಇದೆಲ್ಲ ಇನ್ನೂ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಕೆ ಸರ್ ಹೇಳಿರೋ ಹಾಗೆ ಜೂನಲ್ಲಿ 3 ಡೇಸ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿ ಇನ್ನೂ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಳ್ಳಿ. ಅದರ ಡೀಟೇಲ್ಸು ಯಾವಾಗ ನಡೆಯುತ್ತೆ ಏನು ಅನ್ನೋದ್ರ ಬಗ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ ಅದರ ಡೀಟೇಲ್ಸ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಸರ್, ನಮ್ಮ ಆಡಿಯನ್ಸ್ಗೆ ಕೊನೆಯದಾಗಿ ಏನಾದರೂ ಹೇಳೋದಿದೆಯಾ? ಡೆಫಿನೆಟ್ಲಿ. ಈಗ ಇಷ್ಟು ಕೇಳಿದ್ದೀರಾ, ಇದು ಕೇಳಿ ನಿಮಗೆ ಏನು ಅರ್ಥ ಆಯಿತು ಅನ್ನೋದನ್ನು ನಾನು ತಿಳ್ಕೊಳ್ಳೋದಕ್ಕಾಗಲ್ಲ. ಬಟ್ ನಿಮ್ಮ ಕಾಮೆಂಟ್ಸು ಫೀಡ್ಬ್ಯಾಕ್ ನಮಗೆ ಬೇಕು. ಆವಾಗ ನನಗೆ ಗೊತ್ತಾಗುತ್ತೆ ನಿಮ್ಮ ಸಮಸ್ಯೆಗಳೇನಿದೆ, ನಿಮಗೆ ಅರ್ಥ ಆಗಿದೆಯೋ ಆಗಿಲ್ವೋ ಅಂತ. ನನ್ನ ಜೊತೆ ಕನ್ಸಲ್ಟೇಷನ್ ತೊಗೊಳ್ಳಿ, ಮಾತಾಡಿ, ನಿಮ್ಮ ಸಮಸ್ಯೆಗಳು ಡಿಸ್ಕಸ್ ಮಾಡ್ಕೊಳ್ಳಿ. ಓಕೆ, ನಾಟ್ ಓನ್ಲಿ ಅಬೌಟ್ ಯುವರ್ ಡಿಸೀಸ್ ರಿವರ್ಸಲ್ಸ್, ಬಟ್ ಆಲ್ಸೋ ಯು ಕ್ಯಾನ್ ಟಾಕ್ ಟು ಮೀ ಅಬೌಟ್ ಯುವರ್ ಸೆಕ್ಸ್ ಲೈಫ್, ಯುವರ್
libido, your career also, okay, and your relationships also, okay. I'm entering into all these fields, so you can talk to me and take my counseling and make your life happy first of all. And regarding disease reversals, ಪ್ರತಿ ಮನೆಯಲ್ಲಿ ಕಾಯಿಲೆ ಇದೆ ಇವತ್ತಿನ ಟೈಮಲ್ಲಿ, ಓಕೆ. ಡಯಾಬಿಟೀಸ್ ಈಸ್ ಎ ಮದರ್ ಆ್ಯಂಡ್ ಫಾದರ್ ಆಫ್ ಎವ್ರಿ ಡಿಸೀಸಸ್, ಓಕೆ. ಡಯಾಬಿಟೀಸ್ ಇಲ್ದಿರೋ ಮನೆಯೇ ಇಲ್ಲ, ಆ ಥರ ಇದೆ, ಓಕೆ. ಸೊ ನಿಮ್ಮ ತಂದೆ ತಾಯಿಗೆ ಟೇಕ್ ಕೇರ್ ಮಾಡೋದು ಕೆಲಸ ನಿಮ್ಮದು, ಓಕೆ. ಇಫ್ ಯು ಆರ್ ಅರ್ನಿಂಗ್ ಬಾಯ್, ಯು ಆರ್ ವಾಚಿಂಗ್ ಮೈ ದಿಸ್ ವಿಡಿಯೋ, ನಿಮ್ಮ ತಂದೆ ತಾಯಿಗೆ ಕೇರ್ ಟೇಕ್ ಮಾಡಿ ಅವರ ಸಮಸ್ಯೆಗೆ ಪರಿಹಾರ ಕೊಡಬೇಕು, ಅವ್ರಿಗೆ ಡಿಸೀಸ್ ರಿವರ್ಸಲ್ ಮಾಡೋ ಕೆಲಸ ನಿಮ್ಮದು. ನಿಮ್ಮ ಪೇರೆಂಟ್ಸ್ ಬಂದು ನಿಮಗೆ ಕೇಳಲ್ಲ, ನನ್ನ ಮುಂದೆ ಈ ವಿಡಿಯೋ ಬಂತಪ್ಪ ಡಾಕ್ಟರ್ ನವೀದ್ ಅವ್ರದ್ದು, ಅವ್ರು ಬಂದು ಡಿಸೀಸ್ ರಿವರ್ಸಲ್ ಮಾಡ್ತಾರಂತೆ, ನನಗೆ ಕರ್ಕೊಂಡು ಹೋಗೋ ಅವ್ರ ಹತ್ರಕ್ಕೆ ಅಂತ ಹೇಳಲ್ಲಪ್ಪ, ಓಕೆ. ಖಂಡಿತ ಹೇಳಲ್ಲ. ಇದು ನಿಮ್ಮ ಕೆಲಸ. ನಿಮ್ಮ ಪೇರೆಂಟ್ಸ್ಗೆ ಕರ್ಕೊಂಡು ನನ್ನ ಹತ್ರಕ್ಕೆ ಬನ್ನಿ, ಓಕೆ. ಬನ್ನಿ, ಮಾತಾಡಿ, ಏನೇನು ತಿಳ್ಕೊಬೇಕು ತಿಳ್ಕೊಳ್ಳಿ. ಇದೊಂದು ನಮಗೆ ಬೇಕಾದಷ್ಟು ಪ್ಲ್ಯಾನ್ಸ್ ಇದೆ ನಮ್ಮ ಹತ್ರ, ಓಕೆ. ಯು ಡೋಂಟ್ ಹ್ಯಾವ್ ಟು ಗೋ ಫಾರ್ ಜೆನೆಟಿಕ್ಸ್ ಸ್ಟ್ರೇಟ್ ಅವೇ, ಓಕೆ. ಯು ಕ್ಯಾನ್ ಗೋ ಫಾರ್ ಎವಿಡೆನ್ಸ್ ಬೇಸ್ಡ್ ಅಪ್ರೋಚ್, ಯು ಆರ್ ಗೋ ಫಾರ್ ಫಂಕ್ಷನಲ್ ಮೆಡಿಸಿನಲ್ ಅಪ್ರೋಚ್. ಇದನ್ನು ನಾವು ಮಾಡ್ಕೊಡ್ತೀವಿ. ಇದರಿಂದನೂ ನಿಮಗೆ ಬೆನಿಫಿಟ್ ಆಗುತ್ತೆ, ಇಲ್ಲ ಅಂತ ಇಲ್ಲ. ಬೆನಿಫಿಟ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಆಮೇಲೆ ಜೆನೆಟಿಕ್ಸ್ಗೆ ಹೋಗೋಣ, ಓಕೆ. ಬಟ್ ಇದರಲ್ಲೇ ನಾವು ನಿಮಗೆ ಸಮಸ್ಯೆ ಕೊಡ್ತೀವಿ. ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಹಲವಾರು ಜನ ಇದರಿಂದ ಬೆನಿಫಿಟ್ ತೊಗೊಂಡು ವಾಸಿಯಾಗಿದ್ದಾರೆ. ಈಗ ನೀವು ಸಹ ನಿಮ್ಮ ಕಾಯಿಲೆ ಆಗಲಿ, ನಿಮ್ಮ ಪೇರೆಂಟ್ಸ್ ಕಾಯಿಲೆ ಆಗಲಿ ಬಂದು ಮಾತಾಡಿ. ಬರೀ ಮೆಡಿಸಿನ್ಸ್ ತೊಗೊಂಡು ಹೋಗಿ ಕೊಡೋದು ನಿಮ್ಮ ಕರ್ತವ್ಯ ಅಲ್ಲ. ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋಗಿ ದುಡ್ಡು ಖರ್ಚು ಮಾಡೋದು ನಿಮ್ಮ ಕರ್ತವ್ಯ ಅಲ್ಲ, ಓಕೆ. ನಿಮ್ಮ ಪೇರೆಂಟ್ಸ್ಗೆ ಹೆಲ್ತ್ ಕೊಡೋದು ನಿಮ್ಮ ಕರ್ತವ್ಯ, ಓಕೆ. ಅವರು ನಿಮಗೆ ಒಳ್ಳೆ ರೀತಿಯಲ್ಲಿ ಸಾಕಿದ್ದಾರೆ. ಅದನ್ನು ಇವಾಗ ನಾವು ಅದನ್ನು ಗಿವ್ ಬ್ಯಾಕ್ ಮಾಡಬೇಕಂದ್ರೆ ಅವ್ರಿಗೂ ಸಹ ನಾವು ಚೆನ್ನಾಗಿ ನೋಡ್ಕೋಬೇಕು, ಓಕೆ. ಒಳ್ಳೆ ಹೆಲ್ತಲ್ಲಿ ಇಟ್ಕೋಬೇಕು. ಅವ್ರು ನಿಮ್ಮ ಮಕ್ಕಳ ಜೊತೆ ಆಡೋ ಥರ ಇಟ್ಕೋಬೇಕು. ಅವ್ರು ನಿಮ್ಮ ಮಕ್ಕಳಿಗೆ ಅವರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡೋ ಥರ ಅವ್ರಿಗೆ ಅಷ್ಟೊಂದು ಹೆಲ್ತಿಯಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಪೇ ಅಟೆನ್ಷನ್ ಟು ವಾಟ್ ಐ ಸೆಡ್. ಐ ಹೋಪ್ ಇಟ್ ವಿಲ್ ಹೆಲ್ಪ್ ಯು ಆ್ಯಂಡ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಯುವರ್ ನೇಬರ್ಸ್ ಆಲ್ಸೋ. ಯಾರಿಗಾದರೂ ಶೇರ್ ಮಾಡೋ ಥರ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ, ಓಕೆ. ಮಾಹಿತಿ ಪಡ್ಕೊಳ್ಳಿ. ಚೆನ್ನಾಗಾಗೋದು ನಿಮ್ಮ ಕೈಯಲ್ಲಿದೆ. ಏನು ದೊಡ್ಡ ಡಿಫಿಕಲ್ಟಿ ಅಲ್ಲ, ಓಕೆ. ₹1000 ಖರ್ಚು ಮಾಡೋದು, ಟ್ಯಾಬ್ಲೆಟ್ಸ್ ಇಲ್ಲ, ಲೈಫ್ ಲಾಂಗ್ ತಿನ್ನುವಂಥ ಟ್ಯಾಬ್ಲೆಟ್ಸ್ ಇಲ್ಲ, ಓಕೆ. ಟೆಸ್ಟ್ಸ್ ಮಾಡೋದಕ್ಕೆ ಪ್ರತಿ 3 ತಿಂಗಳು 6 ತಿಂಗಳಿಗೆ ಲ್ಯಾಬ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಓಕೆ. ಸೊ ಆರಾಮಾಗಿ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನೀವು ವಾಸಿ ಆಗೋದಕ್ಕೆ ಏನು ಪ್ರಾಬ್ಲಮ್ ಅಲ್ವಾ. ಒಂದು ಸಾರಿ ಬಂದು ಮೀಟ್ ಮಾಡಿ ಅಥವಾ 2-3 ಸಾರಿ ಬಂದು ಮೀಟ್ ಮಾಡಿ ನಿಮಗೆ ಮೈಂಡ್ ವಾಶ್ ಮಾಡ್ತೀವಿ, ನಿಮಗೆ ಅರ್ಥ ಮಾಡಿಸ್ತೀವಿ, ನಿಮಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಓಕೆ. ಸೊ ನಿಮಗೆ ಕೊಡುವಂಥ ಡಯಟ್ ಪ್ಲ್ಯಾನ್ ಆಗಲಿ ಮತ್ತು ಪ್ರೋಟೋಕಾಲ್, ಬೇರೆ ಎಪಿಜೆನೆಟಿಕಲ್ ಪ್ರೋಟೋಕಾಲ್ ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಏನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತೀವಿ. ಸೊ ಇದ್ರ ಮೂಲಕ ನೀವು ವಾಸಿ ಆಗ್ಬೋದು ಆರಾಮಾಗಿ. ಸೊ ನಾವು ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ನನ್ನ ಕ್ಲಿನಿಕ್ ಇದೆ ಬೊಮ್ಮನಹಳ್ಳಿಯಲ್ಲಿ. ಸೊ ಯು ಕ್ಯಾನ್ ವಿಸಿಟ್ ಮೀ. ಫೋನ್ ನಂಬರ್ ಇಲ್ಲಿದೆ ಇದರಲ್ಲಿ ಕಾಂಟ್ಯಾಕ್ಟಲ್ಲಿ. ವೆಲ್ನೆಸ್ ವರ್ತ್ ಅಂತ ನನ್ನ ಬ್ರ್ಯಾಂಡ್. ಯು ಕ್ಯಾನ್ ಸರ್ಚ್ ಇನ್ ಗೂಗಲ್ ಆಲ್ಸೋ. ಗೂಗಲ್ ಮ್ಯಾಪ್ಸಲ್ಲಿ ವೆಲ್ನೆಸ್ ವರ್ತ್ ನೋಡಿ ಬರ್ಬೋದು. ಈ ನಂಬರ್ಗೆ ವಾಟ್ಸಪ್ ಕಳಿಸಿ. ಫೋನ್ ಮಾಡಬೇಡಿ, ಬ್ಯುಸಿ ಇರ್ತೀನಿ, ಓಕೆ. ಯು ಕ್ಯಾನ್ ಸೆಂಡ್ ವಾಟ್ಸಪ್ ಮೆಸೇಜ್. ಐ ವಿಲ್ ಕನೆಕ್ಟ್ ವಿತ್ ಯು ಆರ್ ಮೈ ಟೀಮ್ ವಿಲ್ ಕನೆಕ್ಟ್ ವಿತ್ ಯು. ವಿ ಕ್ಯಾನ್ ಟಾಕ್ ಆ್ಯಂಡ್ ಫಿಕ್ಸ್ ಅ ಟೈಮ್ ಆಫ್ ಅಪಾಯಿಂಟ್ಮೆಂಟ್ ಆ್ಯಂಡ್ ವಿ ಕ್ಯಾನ್ ಟಾಕ್. ಒಳ್ಳೆಯದಾಗೋಕ್ಕೆ ಚಾನ್ಸಸ್ ಇದೆ, ಓಕೆ. ಸೊ ಕಾಯಿಲೆ ಇದ್ದು ಜೀವನ ಬಾಳೋಕ್ಕಿಂತ ಒಳ್ಳೆಯದು ಪ್ರಯಾಸಪಟ್ಟು ಒಳ್ಳೆಯದಾಗಿ. ಸೊ ಗೈಸ್, ನೆಕ್ಸ್ಟ್ ಡಾಕ್ಟರ್ ನವೀದ್ ಸರ್ ಜೊತೆ ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅದನ್ನು ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.